ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಸಮ್ಯಕ್ ತ್ವಯಾಯಂ ನೃಪತೆ ವರ್ಣಿತಶ್ಚಿಷ್ಟಸಮ್ಮತಃ ಯೋಗಮಾರ್ಗೋ ಯಥಾ ನ್ಯಾಯಂ ಶಿಷ್ಯಾಯೇಹ ಹಿತೈಷಿಣಾ. ಅಜ್ಜ, ನೀವು ಶಿಷ್ಟಸಮ್ಮತವಾದ ದಾರಿಯನ್ನ ನೀವು ಹೇಳಿದ್ದೀರಾ. ನನಗೆ ಹಿತವನ್ನು ಬಯಸುವವರು ನೀವು. ನಾನು ಶಿಷ್ಯ. ಶಿಷ್ಯ ಅಂದ್ರೆ ಪಾಠ ಕಲಿಯುವವ ಅಂತ ಮಾತ್ರ ಅರ್ಥ ಅಲ್ಲ. ಶಿಷ್ಯ ಅಂತ ಹೇಳಿದರೆ ಶಾಸನಕ್ಕೆ ಯೋಗ್ಯ ಅಂತ. ಶಿಷ್ಟ ಅಂತ ಹೇಳಿದ್ರೆ ಶಾಸನಕ್ಕೆ ಯೋಗ್ಯ. ಶಾಸ್ತುಂ ಯೋಗ್ಯ ಶಿಷ್ಯ. ಯಾರಿಗೆ ನಾವು ಆರ್ಡರ್ ಮಾಡಬಹುದೋ ಅವನು ಶಿಷ್ಯ. ಸಾಂಖ್ಯೇ ತ್ವಿದಾನೀಂ ಕೃತ್ಸ್ನೇನ ವಿಧಿಂ ಪ್ರಬ್ರೂಹಿ ಪೃಚ್ಛತೆ ತ್ರಿಷು ಲೋಕೇಶು ವಿಜ್ಞಾನಂ ಸರ್ವಂ ತದ್ವಿದಿತಂ ಹಿತೇ. ಸಾಂಖ್ಯದ ಬಗ್ಗೆ ನೀನು ಹೇಳು. ಮೂರು ಲೋಕದ ವಿಶೇಷ ಜ್ಞಾನ ನಿನ್ನಲ್ಲಿದೆ. ತ್ರಿಷು ಲೋಕೇಶು ವಿಜ್ಞಾನಂ ಸರ್ವಂ ತದ್ವಿದಿತಂ ಹಿತೇ. ಭೀಷ್ಮಃ ಶೃಣು ಮೇ ತ್ವಮಿದಂ ಕೃತ್ಸ್ನಂ ಸಾಂಖ್ಯಾನಾಂ ವಿದಿತಾತ್ಮನಾಂ ವಿಹಿತಂ ಯದಿದಂ ಬುದ್ಧೈಃ ಕಪಿಲಾದಿಭಿರೀಶ್ವರೈಃ. ಸಾಂಖ್ಯದ ಬಗ್ಗೆ ಮೊದಲು ಬರೆದವರು ಕಪಿಲ ಮೊದಲಾದವರು. ಬುದ್ಧ ಅಂದ್ರೆ ಅರಿತವನು ಅಂತ ಅರ್ಥ. ಬುದ್ಧ ಅಂದ್ರೆ ಎದ್ದವನು. ಬೇಂದ್ರೆಯವರದು ಒಂದು ಪದ್ಯ ಇದೆ. ಎಲ್ಲರೂ ಮಲಗಿರಲು ಅವನೊಬ್ಬನೆದ್ದ, ಹೆಸರು ಬುದ್ಧ. ಬುದ್ಧ ಅಂದ್ರೆ ಎದ್ದವನು, ಪ್ರಬುದ್ಧ. ಅದೇ ಅರ್ಥ. ಭುತ್ ಅಂತ ಹೇಳಿ ಇರೋದು, ಅದನ್ನು ಹೊಂದಿದವ. ಮತ್ತೆ ಅಲ್ಪ ಪ್ರಾಣ ಬರುತ್ತೆ. ಮೊದಲು ಭುತ್. ಭೂತ ಸಂಪನ್ನ ಬುದ್ಧ ಅಂತ ಅದೊಂದು ರೂಪ ಇದೆ. ಅದರಿಂದಾಗಿ ಬುದ್ಧ ಅಂದ್ರೆ ಎದ್ದವನು. ಜ್ಞಾನದಿಂದ ಸಂಪನ್ನನಾದವನು ಎದ್ದಿರಲೇಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಎದ್ದಿರಬೇಕಾಗತ್ತೆ. ದೇವರ ವಿಚಾರದಲ್ಲಿಯೋ ಜಗತ್ತಿನ ವಿಚಾರದಲ್ಲಿಯೋ ಎದ್ದಿರಬೇಕಾಗತ್ತೆ. ಬುದ್ಧ. ಕಪಿಲ ಮೊದಲಾದವರು ಸಾಂಖ್ಯವನ್ನು ಕೊಟ್ಟಿದ್ದಾರೆ. ವಿಷಯ ನಿಮಗೆ ಗೊತ್ತಿರುತ್ತೆ, ಆದರೂ ಹೇಳ್ತೇನೆ. ಕಪಿಲ ಇಬ್ಬರಿದ್ದಾರೆ. ಒಂದು ಕಪಿಲ ವಾಸುದೇವ ಪರಮಾತ್ಮ, ಇನ್ನೊಬ್ಬ ಬೇರೆ ಕಪಿಲ. ಅವನಿಗೆ ಶಿಷ್ಯರು ಒಂದೇ ಹೆಸರು. ಪರಮಾತ್ಮ ಕಪಿಲನಿಗೂ ದೇವಹೂತಿಯ ಮಗ ಪರಮಾತ್ಮ, ಆ ಕಪಿಲನಿಗೂ ಅವನ ಶಿಷ್ಯ ಆಸುರಿ ಅಂತ. ಈ ನಂತರದ ಆಸುರ ಕಪಿಲ ಇದ್ದಾನಲ್ಲ, ಅವನ ಶಿಷ್ಯನ ಹೆಸರು ಆಸುರಿ ಅಂತ. ಇಂಥ ಕನ್ಫ್ಯೂಸ್. ಪ್ರೋ ಉಲ್ಟಾ ಪಲ್ಟಾದ್ದು ಇದು. ಉಲ್ಟಾ ಪಲ್ಟಾ ಅಂತ ಒಂದಿತ್ತಲ್ಲ, ಇಬ್ರು 4 ಜನ ಒಂದೇ ತರ ಇರ್ತಾರೆ, ಹಾಗೆ ಇದು. ಗುರು ಶಿಷ್ಯ ಒಂದೇ ಹೆಸರು. ಎಷ್ಟು ಕಷ್ಟ. ಅವತ್ತೇ ಎದುರುಗಡೆ ಇದ್ರೇನೆ ತಿಳ್ಕೊಳ್ಳಿಕ್ಕೆ ಕಷ್ಟ, ಕನ್ಫ್ಯೂಸ್ ಆಗತ್ತೆ. ಇಬ್ಬರು ಮತಕ್ಕೂ ಸಾಂಖ್ಯ ಅಂತ ಬೇರೆ ಹೆಸರು. ಅದರಿಂದಾಗಿ ಅವನು ಅವೈದಿಕ ಸಾಂಖ್ಯವನ್ನ ಕೊಟ್ಟವ, ದೇವರನ್ನ ಇಲ್ಲ ಅಂತಂದವ, ಪ್ರಕೃತಿಯೇ ಎಲ್ಲವನ್ನು ಮಾಡತ್ತೆ ಎಂದವ. ಇವತ್ತಿನ ವಿಜ್ಞಾನಿಗಳು ಸ್ವಲ್ಪ ಅವನ ವಶದಲ್ಲಿ ಇದ್ದಾರೆ. ಇನ್ನು ಕಪಿಲಃ ತತ್ವಸಂಖ್ಯಾತ ವಾಸುದೇವ, ಕಪಿಲೋ ವಾಸುದೇವಾಖ್ಯ
ತಂತ್ರಂ ಸಾಂಖ್ಯಂ ಜಗಾದಹ. ತಂತ್ರ ಸಾಂಖ್ಯವನ್ನು ಕೊಟ್ಟವನು ಇನ್ನೊಬ್ಬ ಕಪಿಲ, ಇಬ್ಬರಿದ್ದಾರೆ. ಇಲ್ಲಿ ಹೇಳ್ತಾ ಇರೋದು ಕಪಿಲ ಅಂತ ಹೇಳಿದ್ರೆ ಪರಮಾತ್ಮ ಕಪಿಲನನ್ನು. ಯಸ್ಮಿನ್ನ ವಿಭ್ರಮ ಕೇಚಿತ್ ದೃಶ್ಯಂತೆ ಮನುಜರಜಭ ಗುಣಾಶ್ಚ ಯಸ್ಮಿನ್ ಬಹವೋ ದೋಷಃ ನಿಶ್ಚ ಕೇವಲ. ಈ ಕಪಿಲನಲ್ಲಿ ಕೇಚಿತ್ ಅವಿಭ್ರಮಾಹ ದೃಶ್ಯಂತೆ, ವಿಭ್ರಮವಿಲ್ಲದವರು. ಅಂದ್ರೆ ದೇವರು ಯಾರು, ನಂತರದ ಅವೈದಿಕ ಸಾಂಖ್ಯವನ್ನು ಹೇಳಿದವನು ಯಾರು ಅಂತ ಹೇಳಿ ಸ್ಫುಟವಾಗಿ ತಿಳಿದವರು. ಯಸ್ಮಿನ್ ಅವಿಭ್ರಮಾ ಕೇಚಿತ್ ದೃಶ್ಯಂತೆ ಮನುಜರ್ಷಭ ಗುಣಾಶ್ಚ ಯಸ್ಮಿನ್ ಬಹವಃ. ಈ ಜ್ಞಾನಿಗಳು ತಿಳಿದಿದ್ದಾರಲ್ಲ ಅವರ ಕಪಿಲನಲ್ಲಿ, ಆ ಕಪಿಲನಲ್ಲಿ ಬಹವಃ ಗುಣಾಃ, ಗುಣಗಳು ಇವೆ, ದೋಷ ಇಲ್ಲ. ದೋಷ ಹಾನಿಶ್ಚ ಕೇವಲ. ಜ್ಞಾನೇನ ಪರಿಸಂಖ್ಯಾಯ ಸದೋಷಾನ್ ವಿಷಯಾನ್ ನೃಪ ಮಾನುಷಾನ್ ದುರ್ಜಯಾನ್ ಕೃತ್ಸ್ನಾನ್ ಪೈಶಾಚಾನ್ ವಿಷಯಾನ್ಸ್ತಥಾ. ಇದರಲ್ಲಿ ಏನೇನಿದೆ, ಏನೇನನ್ನ ತಿಳಿಬೇಕು, ಲಿಸ್ಟ್ ಇದೆ. ಸಾಂಖ್ಯದಲ್ಲಿ ಏನೇನಿದೆ ಅಂತ, ಏನೇನಿದೆ ಅಂತ ಲಿಸ್ಟ್ ಕೊಟ್ಟಿದ್ದಾರೆ, ಅದನ್ನು ಹೇಳ್ತಾ ಹೋಗ್ತೇನೆ. ಮಾನುಷಾನ್ ದುರ್ಜಯಾನ್ ಕೃತ್ಸ್ನಾನ್, ಮನುಷ್ಯರ ಭಾವಗಳು, ಮನುಷ್ಯರ ಇತಿಹಾಸ, ಮನುಷ್ಯರ ನಡೆ. ಇನ್ನು ಪೈಶಾಚಾನ್ ವಿಷಯಾನ್, ಪಿಶಾಚಿಗಳಿಗೆ ಸಂಬಂಧಪಟ್ಟ ವಿಚಾರ. ಜಗತ್ತಿನಲ್ಲಿ ಬಹಳ ಇರೋದು ಅದೇ ಪೈಶಾಚ. ಪೈಶಾಚ ವಿದ್ಯೆ ಇದೆ, ಪೈಶಾಚ ವೈದ್ಯ ಇದೆ, ಪೈಶಾಚ ಅಸ್ತ್ರಗಳಿವೆ, ಪೈಶಾಚ ಮಂತ್ರಗಳಿವೆ, ಪೈಶಾಚ ಕ್ರಿಯೆಗಳಿದೆ. ಪೈಶಾಚ ಅಂತ ಹೇಳಿದ್ರೆ ಈ ಅದೇ ಆಕಾರದಲ್ಲಿರುತ್ತೆ, ಆ ತರಹ ಏನಲ್ಲ. ಕೆಟ್ಟ ವಿಷಯಗಳೆಲ್ಲವದ್ದನ್ನು ಪೈಶಾಚ ಅಂತಾನೆ ಕರೆಯೋದು. ಇವರಿಗೆ ಕನಸು ಬಿದ್ದಿರುತ್ತೆ ಈ ಫಿಲಂನವ್ರಿಗೆ. ಅವನು ದೇಹದಿಂದ ಹೋದ ಮೇಲೂ ಕೂಡ ಅದೇ ರೀತಿ ಆಕಾರ ಇರುತ್ತೆ, ಅದೇ ಪ್ಯಾಂಟ್ ಇರುತ್ತೆ, ಅದೇ ಶರ್ಟ್ ಇರುತ್ತೆ ಅವನಿಗೆ, ಆಯ್ತಾ. ಅದೇ ಎಲ್ಲ ಪಿಶಾಚಿಗಳಿಗೂ, ಎಲ್ಲ ಸತ್ತವರಿಗೂ ಕೂಡ ಇವ್ರಿಗೆ ಅದೇ ಶಕ್ತಿ ಇರುತ್ತೆ. ಸಾಧ್ಯವೇ ಇಲ್ಲ ಆ ತರಹ ಶಕ್ತಿ ಬರಲಿಕ್ಕೆ. ಕೆಲವೊಂದು ಅವ್ರು ಏನ್ ಮಾಡ್ತಾರೆ, ಪೈಶಾಚ ಅಂತ ಹೇಳಿದ್ರೆ ಕೆಟ್ಟ ವಿಷಯಗಳನ್ನ ಕೊಡ್ತಾರೆ, ಒಳ್ಳೆಯದನ್ನು ತಡೀತಾರೆ ಅಷ್ಟೇ. ಪಿಶಾಚಿಗಳು ಅಂತಂದ್ರೆ ಏನೋ ಮಾಡಿ ಉದ್ದ ನಾಲಿಗೆ ಚಾಚಿ ಅವ್ರನ್ನೆಲ್ಲ ಹೆದರಿಸೋದವೆಲ್ಲ ಇಲ್ವೇ ಇಲ್ಲ. ಶಾಸ್ತ್ರಗಳು ಅದನ್ನು ಹೇಳಲಿಲ್ಲ. ಪ್ರಜ್ಞೆಯನ್ನ ತಪ್ಪಿಸ್ತಾರೆ, ಒಳ್ಳೆ ಕೆಲಸ ಆಗಲಿಕ್ಕೆ ಬಿಡಲ್ಲ. ಇದು ಪೈಶಾಚರು ಅಂತಂದ್ರೆ. ಹಾಗೆ ಅದಕ್ಕೆ ಬೇಕಾಗಿರುವಂತಹ ವಿದ್ಯೆ ಉಂಟು, ಅದಕ್ಕೆ ಬೇಕಾಗಿರುವ ವೈದ್ಯ ಉಂಟು. ಪೈಶಾಚ ಅಂತ ಒಂದು ಭಾಷೆ ಉಂಟು. ಗುಣಾಢ್ಯ ಮೊದಲು ಬೃಹತ್ ಕಥೆ, ಅದಾದ್ಮೇಲೆ ತಮಿಳಿಗೆ ಅದು ಅನುವಾದ ಆಯಿತು ಆ ಕಾಲದಲ್ಲೇ. ಕ್ರಿಸ್ತಪೂರ್ವದಲ್ಲಿ, ಕ್ರಿಸ್ತಶಕ 9ನೇ ಶತಮಾನ 8ನೇ ಶತಮಾನದಲ್ಲಿ, ಪ್ರಾಯ 9ನೇ ಶತಮಾನ. ಯಾಕೆಂದ್ರೆ ತಮಿಳು ಕನ್ನಡ ಅವೆಲ್ಲ 8ನೇ ಶತಮಾನದಲ್ಲಿಯೇ ಸ್ಪಷ್ಟ ರೂಪವನ್ನು ಪಡೆದದ್ದು. ಅದಕ್ಕಿಂತ ಮೊದಲು ಇತ್ತು, ವ್ಯಾಕರಣ ಅವೆಲ್ಲ ಬಂದದ್ದು ಅವಾಗ 8ನೇ ಶತಮಾನದಲ್ಲಿ. ಅವಾಗ 8ನೇ ಶತಮಾನ 9ನೇ ಶತಮಾನಗಳಲ್ಲಿ ತಮಿಳಿಗೆ ಟ್ರಾನ್ಸ್ಲೇಟ್ ಆಯಿತು ಪೆರುಂಗತೈ ಅಂತ. ಬೃಹತ್ ಕಥೆ ಪೆರುಂಗತೈ. ಅವರು ಅವಾಗ ತಾನೇ ಇದ್ದದ್ದು, ಪ್ರಾಚೀನ ತಮಿಳಿನಲ್ಲಿ ತಾಯಿದೆ ಪೆರುಂಗತೆ ಅಂತಾನೆ. ಆಮೇಲೆ ಇವರೆಲ್ಲ ಅದನ್ನೇನೋ ಮಾಡ್ತಾರೆ ಬಿಡಿ. ಅದು ಏನಾಯ್ತು, ಆ ಪೈಶಾಚ ಭಾಷೆ ಒಂದಿತ್ತು. ಆಮೇಲೆ ನಿಮಗೆ ಭಗವದ್ಗೀತೆಗೆ ಮತ್ತೆ ಮುಖ್ಯವಾಗಿ ಭಗವದ್ಗೀತೆಗೆ ಒಂದು ವ್ಯಾಖ್ಯಾನ ಸಿಗತ್ತೆ, ಹನುಮತ್ ಪೈಶಾಚ ಭಾಷ್ಯ ಅಂತ. ಆ ಹನುಮತ್ ಪಿಶಾಚಿ ಯಾರು ಅಂತ ಇನ್ನೂ ಗೊತ್ತಿಲ್ಲ ನಮಗೆ. ಹನುಮತ್ ಪೈಶಾಚ ಭಾಷ್ಯ ಅಂತ ಮಾತ್ರ ಇದೆ. ಪೈಶಾಚ ವೈದ್ಯ ಇದೆ, ಪೈಶಾಚ ಅಸ್ತ್ರ ಇತ್ತು ಅಂತ ಹೇಳಿ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಪೂರ್ವಂ ವಿವೇದಾಸ್ತ್ರ ವೃಂದಂ ಸದೈವ ಪೈಶಾಚಂ ಅಂತ. ಇವನಿಗೆ, ಏಕಲವ್ಯನಿಗೆ ಪೈಶಾಚ ಅಸ್ತ್ರಗಳೆಲ್ಲ ಗೊತ್ತಿತ್ತು, ದೈವಾಸ್ತ್ರಗಳನ್ನು ತಿಳಿಬೇಕು ಅಂತ ಬಂದ.
ಉಪದೇಶ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಅವನು ವೇದವನ್ನು ಧಿಕ್ಕರಿಸಿ ಹೋದವನು. ವೇದದ ಅಸ್ತ್ರಗಳು ಮಾತ್ರ ಬೇಕು ಇನ್ನೊಬ್ಬರನ್ನ ಹೊಡಿಲಿಕ್ಕೆ ಅಂತ ಹೇಳಿ ಬಂದಾಗ ನೀವು ಒಳಗಡೆ ಬಿಟ್ಕೋಬೇಕೋ ಬಿಟ್ಕೋಬಾರದು, ಕಳಿಸಿದ್ರು ಅವನನ್ನ. ಅದು ಇರೋದು ಇವ್ರು ಏನೇನೋ ಭ್ರಮೆಗಳು. ಅದು ಹೆಂಗ್ರಿ ಒಂದು ಬಾಣ ಹೊಡೆಯೋದು ನೋಡ್ಬಿಟ್ಟು ದೂರದಿಂದ ಈಜು ಕಲೀಲಿಕ್ಕಾಗತ್ತಾ? ಹಾಗೆ ದೂರದಿಂದ ಹಿಂಗೆ ಕೈ ಹೊಡಿತಾ ಇದ್ರು ಅಂತ ಹಂಗೆ ಕಲಿಕಾಗತ್ತೆ. ಇವ್ ಕಾಮಂತಂತೆ ಅಲ್ಲ ಇವುಗಳಿಗೆ. ಏಕಲವ್ಯ ದೂರದಿಂದ ನೋಡಿ ಕಲಿತಾನೆ, ಹೆಂಗ್ರಿ ಆಗತ್ತೆ? ನಾನು ಗನ್ನು ಇದು ಪಿಸ್ತೂಲ್ ಹೊಡೆಯೋದು ನೋಡ್ಬಿಟ್ಟು ಹಂಗೆ ಕಲೀಲಿಕ್ಕಾಗತ್ತಾ? ಪ್ರಾಕ್ಟಿಕಲ್ ನಾಲೆಜ್ ಬೇಕಾ? ಅಷ್ಟು ಕಾಮನ್ ಸೆನ್ಸ್ ಇಲ್ಲದ ಜನಗಳೇ ಬಹಳ ಮಂದಿ ಇದ್ದಾರೆ ಅಂದ್ರೆ ಇದಕ್ಕೆ ಬ್ರಹ್ಮದ್ವೇಷ ಮಾತ್ರ ಕಾರಣ. ಬ್ರಾಹ್ಮಣ ದ್ವೇಷ. ಅವರು ದ್ರೋಣಾಚಾರ್ಯರನ್ನ ಇದನ್ನ ಮಾಡಬೇಕು ಅಂತ ಹೇಳಿ, ಅವ್ರನ್ನ ಡಿಗ್ರೇಡ್ ಮಾಡಬೇಕು ಅಂತ ಹೇಳಿ ಇದನ್ನು ಒಪ್ಕೊಳ್ತಾರೆ ವಿನಃ ಎಲ್ಲಿಯಾದ್ರೂ ಉಂಟೆ? ಆಯ್ತು, ನಾನು ದೂರದಿಂದ ಈಜು ಹೊಡಿತೀನಿ, ನೀವು ನೋಡ್ಬಿಟ್ಟು ಈಜು ಕಲ್ತ್ಬಿಡಿ ನೋಡೋಣ. ಏಕಲವ್ಯನಿಗೂ ಹಾಗಿಲ್ಲ. ಅವನು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅವನು ಯಾವಾಗಲೂ ಜ್ಯೂಸರ್ ಪ್ರಾಕ್ಟೀಸ್ ಇತ್ತು. ಅವನು ಬೇಡ ಅಲ್ವಾ? ಬೇಡ ಆಗಿರ್ಲಿಲ್ಲ, ಆಮೇಲೆ ಬೇಡ ಆದ. ಯಾಕೆಂದ್ರೆ ವೇದವನ್ನು ಬಿಟ್ಟು ಆದ್ರಿಂದ ಬೇಡ ಆಗಿದ್ದವನು. ಹಿರಣ್ಯ ವರ್ಮ ಅಂತ ಹೇಳಿ, ಹಿರಣ್ಯ ಧನುಸ್ ಅಂತ ಹೇಳಿ ಅವರ ಪೂರ್ವಜರು. ಅವನು ಪ್ರಾಕ್ಟೀಸ್ ಇದ್ದೇ ಇತ್ತು, ಆ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಮತ್ತೆ ದ್ರೋಣಾಚಾರ್ಯ ಮೂರ್ತಿ ಹಾಕಿ ಇಟ್ಕೊಂಡಿದ್ದ ಅಂದ್ರೆ ಜಗತ್ತಿನ ಜನರು ನೋಡಪ್ಪ ದ್ರೋಣಾಚಾರ್ಯರ ಆರಾಧನೆ ಮಾಡ್ತಾ ಇದ್ದಾನೆ, ಏನು ಆ ಬ್ರಾಹ್ಮಣನಿಗೆ ಕಣ್ಣಲ್ಲಿ ರಕ್ತ ಇಲ್ಲ, ದಯೆ ಇಲ್ಲ, ಇಷ್ಟು ಆರಾಧನೆ ಮಾಡುವವನಿಗೆ ಒಂದು ಹೇಳ್ಕೊಡ್ಲಿಕ್ಕಾಗಲ್ವಾ ಅಂತ ಜನ ಬೈಲಿ ಅಂತ. ಈಗ ನಾನು ಅತ್ಯಂತ ಬಡವನಾಗಿದ್ದು ಅತ್ಯಂತ ಶ್ರೀಮಂತನ ಫೋಟೋವನ್ನು ಇಟ್ಟುಕೊಂಡು ಅವನನ್ನು ಪೂಜೆ ಮಾಡ್ತಾ ಇದ್ರೆ ಅಂತ ಇಟ್ಕೊಂಡ್ರೆ ಏನು ಅನ್ನಿಸ್ಬೇಡ. ನೋಡಿದ್ಯಾ ಇಂಥ ದೊಡ್ಡವ್ರ ಗೆಳೆತನ ಇದೆ, ಇವನು ಬಡತನದಲ್ಲಿದ್ದಾನಲ್ಲ, ಆ ಮಿತ್ರನಿಗಾದ್ರೂ ತಲೆ ತಮ್ಮ ಬೇಡವಾ ಅಂತ ಜನ ಬೈತಾರೆ. ಬಯಸ್ಬೇಕು ಅಂದ್ರೆ ನಾನು ಹಿಂಗೆ ಮಾಡ್ಬೋದು ಅಷ್ಟೇ. ಇದು ಕೂಡ ಇದು ಗೊತ್ತಿ ಯೋಚನೆ ಮಾಡ್ಲಿಕ್ಕೆ ಪುರುಸೊತ್ತು ಇಲ್ಲ. ನಮ್ಮವುಗಳು ಪೆದ್ದುಗಳೇ. ಅವನು ಏಕಲವ್ಯ ಮರೆಯಲ್ಲಿ ನೋಡಿ ಕಲಿತಾ ಇದ್ದ ಅಂತ ಹೇಳಿ ವೈದಿಕರೇ ಹೇಳಿದ್ರೆ ಇನ್ನೇನು ಸಾಯೋದು? ಅವುಗಳು ಮಹಾಭಾರತ ಓದಲ್ಲ, ಇನ್ನೇನು ಪ್ರಾಬ್ಲಮ್? ಅವುಗಳು ಯಾವುದೋ ಕನ್ನಡ ಪುಸ್ತಕ ಓದ್ಕೊಂಬಂದು ಮಾಡ್ತವೆ. ಮಹಾಭಾರತ ನೀವು ಕೊಡಿಬೇಕಂದ್ರೆ ಮೂಲ ಓದ್ಲಿಕ್ಕೋ ಸಾಹಸಕ್ಕೆ ಅವುಗಳು ಹೋಗಲ್ಲ, ಹಣೆ ಬರಹ. ಆದರೆ ಅಲ್ಲಿ ಎಲ್ಲ ಪೈಶಾಚ ಅಸ್ತ್ರ ಅವ್ರಿಗೆ ಗೊತ್ತಿತ್ತು ಅನ್ನೋದು ಗೊತ್ತಿರಲಿಲ್ಲ. ಪೈಶಾಚ ವೈದ್ಯ ಇದೆ, ಪೈಶಾಚ ಭಾಷ್ಯ ಇದೆ. 21ರಲ್ಲಿ ಬರಲ್ಲ ಗೀತೆಗೆ. ಅದು ಗೀತೆಗೆ 21 ಅಂತ ಲೆಕ್ಕ ಇಲ್ಲ. ಹನುಮತ್ ಪೈಶಾಚ ಭಾಷ್ಯ ಇದೆ. ಹೀಗೆ ಪೈಶಾಚ ಅನೇಕ ಸಂಗತಿಗಳಿದೆ. ಪೈಶಾಚ ವೇಳೆ ಇದೆ, ಆಯ್ತಾ? ಪೈಶಾಚ ಮೂಲಿಕೆಗಳಿವೆ, ಪೈಶಾಚ ವೃಕ್ಷಗಳಿದೆ. ಅದರಿಂದಾಗಿ ಅದೀಗ ಉಡುಗೆ ತೊಡುಗೆಗಳೀಗ ಪೈಶಾಚಾನ್ ವಿಷಯಾನ್ಸ್ತಥಾ ಅದನ್ನ ತಿಳಿದಿರ್ತಾರೆ. ರಾಕ್ಷಸಾನ್ ವಿಷಯಾನ್ ಜ್ಞಾತ್ವಾ ರಾಕ್ಷಸರ ಬಗ್ಗೆ ಗೊತ್ತಿರತ್ತೆ, ಯಕ್ಷರ ಬಗ್ಗೆ ಗೊತ್ತಿರತ್ತೆ. ವಿಷಯಾನ್ ಔರಗಾನ್ ಜ್ಞಾತ್ವಾ ಸರ್ಪಗಳ ಬಗ್ಗೆ, ಗಂಧರ್ವರ ಬಗ್ಗೆ, ಪಿತೃಗಳ ಬಗ್ಗೆ, ತಿರಿಯಕ್ಷುತರತಾನ್ ನೃಪ ತಿರಿಯಕ್ ಪ್ರಾಣಿಗಳ ಬಗ್ಗೆ, ರಾಜರ್ಷಿಗಳ ಬಗ್ಗೆ, ಬ್ರಹ್ಮರ್ಷಿಗಳ ಬಗ್ಗೆ, ಆಸುರರ ಬಗ್ಗೆ, ವಿಶ್ವೇ ದೇವತೆಗಳ ಬಗ್ಗೆ, ದೇವರ್ಷಿಗಳ ಬಗ್ಗೆ, ಯೋಗಗಳ ಬಗ್ಗೆ, ಇದನ್ನೆಲ್ಲ ತಿಳಿಬೇಕು ಅಥವಾ ತಿಳಿದು ಬ್ರಹ್ಮಣೋ ವಿಷಯಾನ್ಸ್ತಥಾ ದೇವರ ಬಗೆಗೂ ತಿಳಿದು ಆಯುಷಶ್ಚ ಪರಂ ಜ್ಞಾನಂ ಲೋಕೆ ವಿಜ್ಞಾಯ ತತ್ವತಃ ಸುಖಸ್ಯ ಚ ಪರಂ ತತ್ವಂ ವಿಜ್ಞಾಯ ವದತಾಂ ವರಾಂ. ಈ ಆಯುಷ್ಯವನ್ನು ತಿಳಿದು ಲೋಕದಲ್ಲಿ ಹೇಗೆ ಆಯುಷ್ಯ ಬೆಳಿಬೇಕು ಅಂದ್ರೆ ಆಯುರ್ವೇದವನ್ನು ತಿಳಿದು, ಸುಖಸ್ಯ ಚ ಪರಂ ತತ್ವಂ ಸುಖ ಅಂದ್ರೆ ಏನು ಅನ್ನೋದನ್ನು ತಿಳಿದು, ಯಾವುದು ಸುಖ ಅಲ್ಲ, ಸುಖದ ಭ್ರಮೆ ಏನು ಇದನ್ನೂ ತಿಳಿದು, ತಿರ್ಯಕ್ಷು ಪತತಾಂ ದುಃಖಂ ಪತತಾಂ ನರಕೆ ಚಯತ್ ತಿರ್ಯಕ್ ಪ್ರಾಣಿಗಳಲ್ಲಿ ಏನು ದುಃಖ ಆಗತ್ತೆ, ತಿರ್ಯಕ್ ಪ್ರಾಣಿಗಳ ಬಿಹೇವಿಯರ್ ಏನು, ತಿರ್ಯಕ್ ಅಂದ್ರೆ ಅಡ್ಡ ಓಡಾಡುವ ಪ್ರಾಣಿಗಳು. ಆಮೇಲೆ
ದೋಷಗಳು ಇದನ್ನೆಲ್ಲ ತಿಳಿದು ಸಾಂಖ್ಯವನ್ನ ತಿಳಿದರೆ ಸಾಂಖ್ಯಮ್ಮತ್ವಾ ಗುಣಾಧಿಕಂ ಅಂದರೆ ಸಾಧ್ಯವಿದ್ದಷ್ಟು ಎಲ್ಲವನ್ನೂ ತಿಳಿಯಬೇಕು, ಅಧ್ಯಯನ ಮಾಡಬೇಕು. ಅಯ್ಯೋ ನಮಗೆ ಯಾಕೆ ಒಂದು ಗ್ರಂಥ ಸಾಕು ಅಂತವೆ, ಏನು ಹೇಳಬೇಕು ಅವುಗಳಿಗೆ? ಹರಿಕಥಾಮೃತ ಸಾರ ಒಂದು ಸಾಕು ಅಂತ ಇವುಗಳಂತವೆ, ಸುಧಾ ಒಂದು ಸಾಕು ಅಂತ ಇವುಗಳಂತವೆ. ಏನು ದರಿದ್ರ ಇವೆಲ್ಲ, ಎಲ್ಲವನ್ನೂ ಓದಬೇಕ್ರಿ. ಎಷ್ಟು ದುಃಖ ಆಗತ್ತೆ ಅಂತಂದ್ರೆ ಅದು ಒಂದು ಗ್ರಂಥ ಓದಿ ಅಂತ ಆಚಾರ್ಯರು ಹೇಳಿದ್ದಾರೆ. ಮಧ್ವಾಚಾರ್ಯರ ಮನಸ್ಸಿನಲ್ಲಿ ಗ್ರಂಥವನ್ನು ಬರೆಯುವಾಗ ಮುಂದೆ 70 ಜನಕ್ಕೆ 70 ವರ್ಷ ಅರ್ಥ ಆಗದೇ ಇರ್ಲಿ, ಆಮೇಲೆ ಅರ್ಥ ಆಗಲಿ ಅಂತ ಇತ್ತ? ಯಾವತ್ತಾದ್ರೂ ಇರತ್ತ? ನನ್ನ ಗ್ರಂಥವನ್ನು ಓದುವವನು ತರ್ಕವನ್ನು ಓದಿ, ನನ್ನ ಗ್ರಂಥ ಓದುವವನು ಮೀಮಾಂಸಾ ಓದ್ಲಿ ಅಂತ ಯಾವತ್ತಾದ್ರೂ ಇರತ್ತೇನ್ರಿ? ಏನು ದಡ್ಡತನ ನಮ್ಮ ಜನಗಳಿಗೆ, ನಮ್ಮ ಈಗ ಇರುವವರಿಗೆ. ಮುಂದೆ ಇದನ್ನು ಓದ್ಲಿ ಅಂತ ಆಚಾರ್ಯಗಿತ್ತ ಮನಸ್ಸಿನಲ್ಲಿ, ಆಚಾರ್ಯಗೆ ಅರ್ಥ ಆಗಲಿ, ಇದನ್ನು ಓದುವವ್ರಿಗೆ ಅರ್ಥ ಆಗಲಿ ಅಂತ ತಾನೇ ಬರೆದಿರ್ತಾನೆ. ಅರ್ಥ ಆಗದೇ ಇರಲಿ ಅಂತ ಅವನಾದ್ರೂ ಬರೆದಿರ್ತಾನೆ. ಅರ್ಥ ಆಗದೇ ಇರಲಿ ಅಂತ ಬರೆದ್ರೆ ಅವರಂತಹ ಸ್ಯಾಟಿಸ್ಟ್ ಇನ್ನೊಬ್ಬರಿಲ್ಲ. ನಮ್ಮ ಜನ ಜಯತೀರ್ಥರನ್ನ ಮೇಲ್ಗಡೆ ಮಾಡಲಿಕ್ಕೆ ಮತ್ತು ಆ ತನಕ ಆಗಡೆ ಮಾಡೋದು, ಇದೊಂದು ದೊಡ್ಡ ರೋಗ. ಎಂತ ದುಃಖ ಆಗತ್ತೆ ಇದು. ಜಯತೀರ್ಥರು ದೊಡ್ಡವರೇ, ನಾವು ಕಥೆ ಹೇಳಿ ದೊಡ್ಡವ್ರನ್ನ ಮಾಡಬೇಕಾಗಿಲ್ಲ. ಆಚಾರ್ಯರ ಪರಂಪರೆಯಲ್ಲಿ ಬಂದವರು, ಅವರು ಅವ್ರ ಕಾಲಕ್ಕೆ ಏನು ಪ್ರತಿಕ್ರಿಯೆಯನ್ನು ಕೊಡಬೇಕು ಅದನ್ನು ಕೊಟ್ಟರು. ಆಚಾರ್ಯ ಭಾವನೆ ಇತ್ತ. 70 ವರ್ಷ ಆದಮೇಲೆ ಇವ್ರಿಗೆ ಅರ್ಥ ಆಗಲಿ, ಅಲ್ಲಿ ತನಕ ಅರ್ಥ ಆಗದೆ ಸತ್ತು ಹೋಗ್ಲಿ. ಎಷ್ಟು ಜನ ಸತ್ತಿರಲ್ಲ? ಆಚಾರ್ಯರ ಶಿಷ್ಯರು 8 ಜನ ಹೋಗಿರ್ತಾರೆ ಅವಾಗ, ಆ ಜಯತೀರ್ಥರ ಕಾಲಕ್ಕಿದ್ರ. ಇದೆಲ್ಲ ತಲೆನೆಲ್ಲ ಇಲ್ಲ ಇವ್ರಿಗೆ, ಏನೋ. ಯಾಕೆಂದ್ರೆ ಅಂತಿಮವಾಗಿ ನಾವು ದೊಡ್ಡವರು ಅಂತ ಅನ್ನಿಸ್ಬೇಕು. ಅದಕ್ಕೆ ಈ ಕಥೆಗಳನ್ನೆಲ್ಲ ಹೇಳ್ತಾರೆ. ನಾವು ದೊಡ್ಡವರು, ನಾವು ಶ್ರೇಷ್ಠರು ಅಲ್ಲ. ಆಚಾರ್ಯರು ಹೇಳಿದ್ದೇನು, ವೇದವ್ಯಾಸರು ಹೇಳ್ತಾ ಇರೋದೇನು, ಎಲ್ಲವನ್ನ ತಿಳಿದು ಸಾಂಖ್ಯವನ್ನು ತಿಳಿಬೇಕು, ಅಥವಾ ಸಾಂಖ್ಯವನ್ನು ತಿಳಿಯುತ್ತಾ ಎಲ್ಲದರ ಬಗ್ಗೆ ಯೋಚನೆ ಮಾಡಬೇಕು. ಒಂದು ಶಾಸ್ತ್ರವನ್ನ, ವೇದವನ್ನ ತಿಳಿಲಿಕ್ಕೆ, ವೇದವನ್ನ ತಿಳಿಯುತ್ತಾ ಜೊತೆಗೆ ಬೇರೆ ಬೇರೆ ಗ್ರಂಥಗಳ ಅಧ್ಯಯನ, ಬೇರೆ ಬೇರೆ ಶಾಸ್ತ್ರಗಳ ಅಧ್ಯಯನ, ಅದು ಸಹಜ. ಪದ್ಮನಾಭ ತೀರ್ಥರಿಗೆ ಹೇಳಿದ್ದು ನಮಗೂ ಕೂಡ ಅಪ್ಲೈ ಆಗತ್ತೆ. ಪದ್ಮನಾಭ ತೀರ್ಥರು ಏನು ಹೇಳಿದ್ರು? ಪದ್ಮನಾಭ ತೀರ್ಥರಿಗೆ ನಾರಾಯಣ ಪಂಡಿತಾಚಾರ್ಯರು ವೇದಾಂತಾಬ್ಧಿಂ ನಯೋ ಜಾತು ಜಹೌ ವಿದ್ವತ್ ತಿಮಿಂಗಿಲ ಯುಕ್ತಿ ಪ್ರವಾಹ ಸಂರಂಭಾತ್ ಪರಶಾಸ್ತ್ರ ನದೀಚರ. ವಿದ್ವತ್ ತಿಮಿಂಗಿಲ ಪದ್ಮನಾಭ ತೀರ್ಥರು ವೇದಾಂತವೆಂಬ ಕಡಲನ್ನು ಬಿಡಲಿಲ್ಲ. ಯುಕ್ತಿ, ಆ ಯುಕ್ತಿ ಪ್ರವಾಹವನ್ನು ನೋಡಲಿಕ್ಕೆ ಬೇರೆ ಶಾಸ್ತ್ರವೆಂಬ ನದಿಯಲ್ಲೂ ಸಂಚರಿಸಿ ಮತ್ತೆ ಸಮುದ್ರಕ್ಕೆ ಬರ್ತಾ ಇದ್ರು. ನೀವು ಅವರು ಕ್ಲೋಸ್ ಅಬ್ಸರ್ವೇಷನ್ ಇರುತ್ತೆ ಯಾರಿಗೆ, ಸಮುದ್ರದ ತೀರದವರೇ ಅವರು, ನಾರಾಯಣ ಪಂಡಿತರು, ಅವ್ರಿಗೆ ಗೊತ್ತಿರುತ್ತೆ. ಆ ಒಂದು ತಿಮಿಂಗಿಲ ಅವಾಗ ನದಿ ಮುಖ ಅಂತ ಕರೀತಾರೆ, ಅಥವಾ ಕೆಲವೊಮ್ಮೆ ಸಮುದ್ರ ಮುಖ ಅಂತಲೂ ಪ್ರಯೋಗ ಉಂಟು. ನದಿ ಮುಖದಲ್ಲಿ ಇರುವ ನದಿಯಲ್ಲಿ ಒಂದು ಸುತ್ತು ತಿರುಗಿ ಮತ್ತೆ ಕಡಲಿಗೆ ಹೋಗುತ್ತದೆ ತಿಮಿಂಗಿಲ. ಅದು ಇಟ್ ಇಸ್ ಕ್ವೈಟ್ ನ್ಯಾಚುರಲ್, ಅತ್ಯಂತ ಸಹಜವಾದ ಪ್ರಕ್ರಿಯೆ. ಹಾಗೆ ಪದ್ಮನಾಭ ತೀರ್ಥರು ಪರಶಾಸ್ತ್ರ ನದೀಚರ, ಎಲ್ಲ ತರಹದ ಶಾಸ್ತ್ರಗಳಲ್ಲಿ ಒಂದು ನದಿಯಲ್ಲಿ ಸಂಚರಿಸಿ ಮತ್ತೆ ಹಾಗೆ ಪದ್ಮನಾಭ ತೀರ್ಥರ ಅಧ್ಯಯನ, ಅದು ಮಧ್ವಾಚಾರ್ಯರಿಗೆ ಸಮ್ಮತ. ಯಾಕೆಂದ್ರೆ ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ ಅದನ್ನೇ ಹೇಳಿದ್ದು, ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ನಿಮ್ಮ ಕೈಲಾದಷ್ಟು, ನಿಮ್ಮ ಕೈಯಲ್ಲಿ ಸಾಧ್ಯವಿದ್ದಷ್ಟು ಎಲ್ಲವನ್ನ ತಿಳಿದು ವೇದಶಾಸ್ತ್ರವನ್ನು ಚಿಂತನೆ ಮಾಡಬೇಕು, ಧ್ಯಾನವೇ ಆಗತ್ತದು. ಆಮೇಲೆ ತಸ್ಮಾತ್ ಪಾಂಡಿತ್ಯಂ ನಿರ್ವಿದ್ಯ
ಬಾಲ್ಯೇನ ತಿಷ್ಠಾಸೇತ್ ಉಪನಿಷತ್ತು. ತಸ್ಮಾತ್ ಅದರಿಂದ ಪಾಂಡಿತ್ಯಂ ನಿರ್ವಿದ್ಯ ತತ್ವಶಾಸ್ತ್ರದ ತಿಳಿವನ್ನು ಪಡೆದು ಬಾಲ್ಯೇನ ತಿಷ್ಠಾಸೇತ್ ಯುಕ್ತಿ ಸಾಹಿತ್ಯೇನ ವರ್ತೇನಂತ ಅರ್ಥ. ಬಲ ಅಂದ್ರೆ ಅಲ್ಲಿ ಯುಕ್ತಿ ಬಲ, ಯುಕ್ತಿ ಬಲದ ಜೊತೆಗಿರಬೇಕು. ಇದ್ಯಾವುದಿದು? ಬೃಹದಾರಣ್ಯಕ ಉಪನಿಷತ್ತು. ಮತ್ತೆ ಮಧ್ವಾಚಾರ್ಯರ ಬಗ್ಗೆ ಹೇಳ್ತಾ ಪ್ರಾಣಾಗ್ನಿ ಸೂಕ್ತದಲ್ಲಿ ಏನು ಹೇಳ್ತಾರೆ? ನಿನವ್ಯಸೀಶ್ವವರಾ ಸುಧಾವತೆ ಪೃಕ್ಷುಧೋ ವೀರುಧೋ ದಂಸುರೋಹತಿ. ಬೇರೆಯ ವಿದ್ಯೆಗಳನ್ನ, ಬೇರೆಯ ವಾದಿಗಳನ್ನು ನಿಗ್ರಹಿಸಲಿಕ್ಕೆ ಅವರ ವಿದ್ಯೆಗಳನ್ನು ದಂಸುರೋಹತಿ, ಅವರನ್ನ ಹಲ್ಲಿನಿಂದ ಪುಡಿ ಪುಡಿ ಮಾಡಲಿಕ್ಕೆ ಎಲ್ಲ ವಿದ್ಯೆಯನ್ನ, ಹೊಸ ವಿದ್ಯೆಯನ್ನ ತನ್ನ ಹಲ್ಲಿನಲ್ಲಿ ಇಟ್ಕೊಳ್ತಾನೆ ಜಗಿದು ಬಿಡ್ಲಿಕ್ಕೆ. ದಂಸು ದಂತೇಶು ರೋಹತಿ ಆರೋಹತಿ ಆರೋಹಯತಿ. ನಿನವ್ಯಸೀಷು ಅವರಾಸು ಧಾವತೆ. ವೇದ ವಿದ್ಯೆಗಿಂತ ಅವರಾಸು ಕೆಳಗಡೆಯ ವಿದ್ಯೆಗಳಲ್ಲಿ ಧಾವತೆ ವೇಗವಾಗಿ ಓಡ್ತಾನೆ. ಇದೆಲ್ಲ ಅಧ್ಯಯನದ ಕ್ರಮವನ್ನು ಹೇಳೋದ್ರಿ ಅದು. ನಾವಿವತ್ತು ಹೇಗಿದ್ದೀವಿ? ಹೇಗಿದ್ದೀವಿ? ಇರುವ ವೇದದ ಸಾಕ್ಷ್ಯಗಳನ್ನೇ ನೋಡ್ತಾ ಇಲ್ಲ. ಉಳಿದದ್ದರ ಹಣ ಬರಹ ಹೋಗಲಿ. ಆ ಶಾಸ್ತ್ರದಲ್ಲಿ ಹೋಗಿ ವೇದಾಂತದ ಅಂಶವೇನಿದೆ, ವೇದಾಂತದ ಅಂಶದ ಹಿನ್ನೆಲೆಯಲ್ಲಿ ಆ ಶಾಸ್ತ್ರದಲ್ಲಿನ ಪರಿಷ್ಕಾರ ಮಾಡೋದು ಸಾಯಿ. ಇರೋದೇ ಓದ್ತಾ ಇಲ್ಲ. ಯಾವುದೋ ಒಂದೊಂದು ಗ್ರಂಥ ಇಟ್ಕೊಂಡು ಅದನ್ನೇ ಮಂಗಳ ಮಾಡಿ ದಡ್ಡತನದ ಪರಾಕಾಷ್ಠೆಗೆ ತಲುಪಿದ್ದೀವಿ. ಅದರಿಂದಾಗಿ ಇತರೇಷು ಚ ಯೇ ದೋಷಾಃ ಗುಣಾಸ್ತೇಷು ಚ ಭಾರತ ಜ್ಞಾನಯೋಗೇ ಚ ಯೇ ದೋಷಾಃ. ಎಲ್ಲವನ್ನ ತಿಳ್ಕೊಳ್ಬೇಕು ಅಂತ. ಜ್ಞಾನದಲ್ಲಿ ತೋರುವ ದೋಷಗಳು, ಜ್ಞಾನದಲ್ಲಿ ಬರುವ ದೋಷಗಳು, ನಮ್ಮ ಪ್ರಾಕ್ಟೀಸಿನಲ್ಲಿ ಬರುವ ದೋಷಗಳು. ವೇದವಾದೇ ಚ ಯೇ ದೋಷಾಃ. ವೇದವನ್ನ ಮೇಲುನೋಟಕ್ಕೆ ಓದುವವರ ದೋಷಗಳೇನು? ಗುಣಯೇ ಚಾಪಿ ವೈದಿಕಾಹ. ವೇದದ ಗುಣ ಏನು? ಜ್ಞಾನಯೋಗದಲ್ಲಿ ದೋಷಗಳು ಏನು ನುಸುಳುತ್ತವೆ? ಯೋಗದಲ್ಲಿ ಏನು ಗುಣಗಳಿವೆ, ಏನು ದೋಷಗಳನ್ನ? ಸಾಂಖ್ಯ ಜ್ಞಾನೇಚ ಯೇ ದೋಷಾಃ ತಥೈವ ಚ ಗುಣಾನ್ ನೃಪ ಇತರೇಷು ಚ ಯೇ ದೋಷಾಃ ಗುಣಾಸ್ತೇಷು ಚ ಭಾರತ. ಪ್ರತಿಯೊಂದೂ ಶಾಸ್ತ್ರದಲ್ಲಿರುವ ಗುಣದೋಷಗಳನ್ನ ನೋಡಿ ವಿಮರ್ಶೆ ಮಾಡಿ ಬರಬೇಕು. ಹೀಗಾಗಿ ಸಾಂಖ್ಯವನ್ನು ತಿಳಿಯಬೇಕಾದರೆ ಇದೆಲ್ಲ ಇರಬೇಕು. ಇದು ಮಾಡದೆ ಹೋದರೆ ಅದು ದೋಷ ಸಾಂಖ್ಯದಲ್ಲಿ. ಯಾಕೆಂದ್ರೆ ಅದು ಏನು ಅಂತ ತಳವೇ ಗೊತ್ತಿರಲ್ಲ, ತಳ ಗೊತ್ತಿರಲ್ಲ, ಶಿಖರ ಗೊತ್ತಿರಲ್ಲ. ಅಟ್ಲೀಸ್ಟ್ ನಮಗೆ ಅಲ್ಲಿಗೆ ಹೋಗ್ಲಿಕ್ಕಾಗದೇ ಇರಬಹುದು, ಕಣ್ಣಿನಿಂದ ಕೆಳಗಡೆ ನೋಡ್ಬೋದಲ್ಲ, ಪರ್ವತದ ತಳ ಏನು ಅಂತ ನೋಡಬಹುದು. ಅಲ್ಲಿ ಕೆಳಗಡೆ ಇಳಿಲಿಕ್ಕಾಗದೆ ಹೋದ್ರು, ಮೇಲ್ಗಡೆ ನೋಡಬಹುದು, ಮೇಲ್ಗಡೆ ಹತ್ಲಿಕ್ಕಾಗದೆ ಹೋದ್ರು. ಅಟ್ಲೀಸ್ಟ್ ಅದನ್ನಾದ್ರೂ ಮಾಡಬೇಕು. ವಿದ್ಯೆಯ ಬಗ್ಗೆ ಆಚಾರ್ಯರು ಏನು ಹೇಳಿದ್ದಾರೆ ಅದು ಶಾಸ್ತ್ರದಲ್ಲಿ ಹೇಗಿದೆ, ಮಹಾಭಾರತದಲ್ಲಿ ಅನ್ನೋದು ನೋಡಬೇಕು. ಮತ್ತೆ ನೀವು ಮಹಾಭಾರತವನ್ನ ಅಧ್ಯಯನ ಮಾಡ್ತಾ ಹೊರಟ್ರೆ ಅದು ಸಹಜವಾಗಿ ಅದು ಗೊತ್ತಾಗತ್ತೆ. ಇವತ್ತದೇ ಶ್ರೀಪಾದರಾಜರ ಆರಾಧನೆ. ಶ್ರೀಪಾದರಾಜರ ಆರಾಧನೆಯನ್ನ ನೀವು ಶ್ರೀಪಾದರಾಜರನ್ನ ನೋಡಬೇಕಾದ್ರೆ ಅವ್ರು ಏನ್ ಮಾಡಿದ್ರು ಸಂಗೀತ ಕ್ಷೇತ್ರದಲ್ಲಿ ಅಂತ ನೋಡ್ಬೇಕಲ್ವ, ಗ್ರಂಥ ಇಟ್ಟುಕೊಂಡು. ಬೇಕಾದಷ್ಟು ವಿಷಯಗಳುಂಟು. ನಿಮಗೆ ಬೆಕ್ಕಸ ಬೆರಗಾಗುವಂತೆ ಅದುಂಟು. ನಾವು ಅದನ್ನು ನೋಡದೆ ಕೊಡ್ತಾ ಇರೋದೇನು? ಅದು ಯಾವುದೋ ಗೇರೆಣ್ಣೆಯಲ್ಲಿ ಬಟ್ಟೆ ತಂದ್ರು, ಇವರು ತೀರ್ಥ ಚುಮುಕಿಸಿದ್ರು, ಹೋಯಿತು. ಅದು ಹೋಗಲಿ ಮಾರಾಯ. ಈಗ ನಿಮಗೆ ಬೇಕಾದದ್ದು ಏನು? ಅದು ಬೇಕಲ್ವ? ನಾವು ಗ್ರಂಥ ಇದ್ದರೆ ಗ್ರಂಥವನ್ನ ಆಳವಾಗಿ ಅಧ್ಯಯನ ಮಾಡಬೇಕು.
ಪವಾಡಗಳ ಹಿಂದೆ ಬೀಳ್ಬೇಡಿ. ತಗೊಂಡೇನ್ ಮಾಡ್ತೀರಾ? ಕೃಷ್ಣನೇ ಹಿಂದೆ ಬೀಳ್ಬೇಡಿ ಅಂತ ಹೇಳಿದ್ದಾರೆ. ಅವರೇನೋ ಆ ಕಾಲಕ್ಕೆ ಅಗತ್ಯ ಇತ್ತು ಮಾಡಿರಬಹುದು. ಆದರೆ ಇವಾಗ ನಿಮಗೇನು ಬೇಕು? ಇವಾಗ ಪವಾಡಗಳಿರುವ ಕಾಲ ಅಲ್ಲ. ಪವಾಡ ಆದರೆ ಆಯ್ತು, ನಮ್ಮಿಂದ ದೇವರು ಮಾಡಿಸಿದ್ರೆ ಮಾಡಿಸ್ಲಿ, ಅದಲ್ಲ. ಆದರೆ ನಮಗೆ ಬೇಕಾದದ್ದೇನು? ಜ್ಞಾನ. ನಾವು ಅದನ್ನು ತಗೊಳ್ಳಿಲ್ಲ ಅಂತಂದ್ರೆ ಏನರ್ಥ ಅದಕ್ಕೆ? ಈ ಪವಾಡಗಳನ್ನೆಲ್ಲ ಹೇಳುವಾಗ ಏನಾಗುತ್ತೆ, ನಿಮ್ಮ ಮನೆಯ ಸಮಸ್ಯೆ ಏನಾರಿದ್ರೆ ಇವರು ಪರಿಹಾರ ಮಾಡ್ತಾರೆ ಅಂತ. ನಮಗೆ ಅವ್ರ ಮೇಲೆ ನಿರೀಕ್ಷೆ ಜಾಸ್ತಿ. ನಮಗೆ ಗುರುಗಳು ನಮಗೆ ಅರಿವನ್ನು ಕೊಟ್ಟವರು ಅನ್ನೋದಕ್ಕಿಂತ ನಮ್ಮ ಮನೆಯ ಕಷ್ಟಗಳನ್ನು ಪರಿಹಾರ ಮಾಡುವವರು ಅಂತನ್ನುವ ಭಾವನೆ ಜಾಸ್ತಿ ಬೆಳೆಯುತ್ತೆ. ದೇವ್ರಿಗೆ ಬಿಡಿ ಅದನ್ನ. ರಾಘವೇಂದ್ರ ಸ್ವಾಮಿಗಳು ನಮಗೆ ಯಾಕೆ ಬೇಕು? ಅಯ್ಯೋ, ನಮಗೆ ಹೇಳಿರ್ಬೋದಲ್ಲಿ, ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧ. ಯಾರಿಗ್ರಿ ಬೇಕು? ನಮ್ಮ ಕಷ್ಟ ಪರಿಹಾರ ಆಗಬೇಕು. ನಮ್ಗೆ ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಬೇಕು. ಅದು ಬಿಡಿ. ಈ ಶಾಸ್ತ್ರ ಬಂತು ಅಂದ್ರೆ ಅದು ಏನೋ ಆಗತ್ತದು, ದೇವರೇನೋ ಮಾಡ್ಕೋತಾನೆ. ನಾವು ಗುರುಗಳನ್ನು ಹೇಗೆ ಆರಾಧನೆ, ಜ್ಞಾನ ಕೊಡ್ತಾರೆ ಅಂತನೋ, ಅಥವಾ ನಮಗೆ ಅವರು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿದ್ರೆ ನಾವು ಅವರಿಗೆ ಸೇವೆ ಮಾಡಿಸ್ತೀವಿ ಅಂತನೋ. ನಾವೀಗ ಪವಾಡಗಳನ್ನು ಹೇಳ್ತಾ ಅದನ್ನು ಆ ಒಂದು ಭಾವನೆಯನ್ನು ಉದ್ದೀಪಿಸ್ತಾ ಇದ್ದೇವೆ. ಕೆಲವೊಂದಂತೂ ಸಾಧ್ಯವೇ ಇಲ್ಲ, ಶಾಸ್ತ್ರಕ್ಕೆ ವಿರುದ್ಧವಾದ ಪವಾಡಗಳನ್ನು ಹೇಳ್ತಾರೆ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಾಸ್ತ್ರ ಏನು ಹೇಳ್ತಾ ಇದೆ? ಅಧ್ಯಯನ ಮಾಡಿ ಅಂತ ಹೇಳ್ತಾ ಇದೆ. ಹೇಗೆ ಅಧ್ಯಯನ ಮಾಡಿ? ಸರ್ವಾಂಗೀಣವಾದ ಅಧ್ಯಯನವಾಗಿರಲಿ ಅಂತ ಹೇಳ್ತಾ ಇದೆ. ಇದರಲ್ಲಿ ಹೇಳಿದ್ದು ಪೂರ್ತಿ ಮಾಡ್ಲಿಕ್ಕೆ ಆಗದೆ ಇರಬಹುದು, ಆದರೆ ಪ್ರಯತ್ನ ಅಂತೂ ಮಾಡಬಹುದಾ? ಸ್ವಾಧ್ಯಾಯ ಅನ್ನುವ ತಪಸ್ಸನ್ನ ಮಾಡಬಹುದಾ? ಅದನ್ನು ಮಾಡಬೇಕು. ಇಲ್ಲಿ ಹೇಳಿರೋದು ಹಾಗೆ. ಅದರಿಂದಾಗಿ ಇತರೇಷು ಚ ಯೇ ದೋಷಾಃ ಗುಣಾಸ್ತೇಷು ಚ ಭಾರತ ಪರಿಸಂಖ್ಯಾಯ ಸಂಖ್ಯಾನಂ ಮತ್ವಾ ಸಾಂಖ್ಯಂ ಗುಣಾಧಿಕಂ. ಇದನ್ನೆಲ್ಲ ನೀವು ಕಂಪೇರ್ ಮಾಡಿ ನೋಡಿದಾಗ ಸಾಂಖ್ಯ ದೊಡ್ಡದು ಅಂತ ಗೊತ್ತಾಗತ್ತೆ. ಈ ಬುದ್ಧಿಯಲ್ಲಿ, ಈ ವಸ್ತುವಿನಲ್ಲಿ, ಈ ಮನುಷ್ಯರಲ್ಲಿ, ಈ ಜಗತ್ತಿನ ಮೇಲೆ ಆಗುವ ಪರಿಣಾಮಗಳಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳ ಪಾತ್ರವನ್ನೂ ತಿಳಿಯತಕ್ಕದ್ದು. ನೆಕ್ಸ್ಟ್ ಲೆವೆಲ್. ಮೊದಲು ಇದನ್ನ ನೋಡಿದ್ರೆ ನಿಮಗಿದು ಗೊತ್ತಾಗತ್ತೆ. ಸತ್ವಂ ದಶಗುಣಂ ಜ್ಞಾತ್ವಾ ರಜೋ ನವಗುಣಂ ತಥಾ ತಮಶ್ಚ ಅಷ್ಟಗುಣಂ ಜ್ಞಾತ್ವಾ ಬುದ್ಧಿಂ ಸಪ್ತಗುಣಾನಸ್ತಥಾ. ಸತ್ವಂ ದಶಗುಣಂ ಜ್ಞಾತ್ವಾ. ಪೂರ್ಣವಾಗಿ ಈ ಜಗತ್ತಿನಲ್ಲಿ ಅವಿಕಾರವಾಗಿ ಇರೋದು ಶುದ್ಧ ಸತ್ವ ಅಂತ ಕರೀತಾರೆ. ಅದನ್ನು ದಶಗುಣ ಅಂತ ಕರೆದರು. ಏಕೆಂದರೆ ಜ್ಞಾನ ಸತ್ವಗುಣದಿಂದ ಬರುವಂಥದ್ದು. ಹೀಗಾಗಿ ದಶ ಅಂದರೆ ಪೂರ್ಣ. ರಜೋ ನವಗುಣಂ ತಥಾ. ಹೊಸದಾದ ಒಂದು ಸೃಷ್ಟಿ ಮಾಡಬೇಕು ಅನ್ನುವ ಬಯಕೆ ಬರೋದು ರಜೋಗುಣದಿಂದ. ತಮಶ್ಚ ಅಷ್ಟಗುಣಂ ಜ್ಞಾತ್ವಾ. ಇನ್ನು ಪಂಚಭೂತಗಳಲ್ಲಿ, ಆಮೇಲೆ ಸತ್ವರಜಸ್ತಮೋ ಗುಣಗಳಲ್ಲಿ ತಮಸ್ಸು ಅಂತನ್ನೋದು ಹೊರಗಡೆಯಿಂದ ಸ್ವಲ್ಪ ಜಾಸ್ತಿ ಇರುತ್ತೆ. ಹೀಗಾಗಿ ತಮಶ್ಚ ಅಷ್ಟಗುಣಂ. ಇನ್ನು ಕೆಲವರು ಇದಕ್ಕೆ ಏನರ್ಥ ಮಾಡ್ತಾರೆ, ಬುದ್ಧಿ ಮನಸ್ತತ್ವ, ಮನಸ್ಸು ಬುದ್ಧಿ ಅವೆರಡನ್ನು ತೆಗೆದುಕೊಂಡು ಸತ್ವಗುಣ, ರಜೋಗುಣ, ತಮೋ ಗುಣಗಳನ್ನು ಒಂದು ಯೂನಿಟ್ ಅಂತ ತೆಗೆದುಕೊಂಡ್ರೆ ಪಂಚಭೂತಗಳು, ಅಹಂಕಾರ ತತ್ವ, ಮಹತ್ತತ್ವ, ಆಮೇಲೆ ರಜಸ್ಸು ಮತ್ತು ತಮಸ್ಸು. ಅದರಲ್ಲಿ ತಮಸ್ಸು ಇದೆ ಒಂದೊಂದು ರೀತಿಯಲ್ಲಿ, ಅದನ್ನು ಬೇರ್ಪಡಿಸಿಕೊಳ್ಬೇಕು.
ಹೀಗೆ ತಮಶ್ಚ ಅಷ್ಟಗುಣಂ ಜ್ಞಾತ್ವಾ ಬುದ್ಧಿಂ ಸಪ್ತಗುಣಾಂ ತಥಾ. ಏಳೂ ಇಂದ್ರಿಯಗಳ ಅನುಭವಗಳನ್ನು ನಾವು ನಿರ್ಣಯ ಮಾಡಿ ಬುದ್ಧಿಂ ಸಪ್ತಗುಣಾಂ ತಥಾ ಷಡ್ಗುಣಂಚ ಮನೋಜ್ಞಾತ್ವ. ಮನಸ್ಸು ಏನಿದೆ ಅದು 6 ಇಂದ್ರಿಯಗಳಿಗೆ ಮಾತ್ರ ಸೀಮಿತ. ನಭ ಪಂಚಗುಣಂ ತಥಾ. ಆಕಾಶ ಪಂಚಭೂತಗಳಲ್ಲಿಯೂ ಇದೆ, ಅದರಿಂದಾಗಿ ಅದು ಪಂಚಗುಣ. ಮತ್ತೆ ಬುದ್ಧಿಂ ಚತುರ್ಗುಣಾಂ ಜ್ಞಾತ್ವಾ. ಬುದ್ಧಿ ಅಂತನ್ನೋದು ಈ 4 ಭಾವಗಳನ್ನು ಹೊಂದಿದೆ, ಅಹಂಕಾರ, ಚಿತ್ತ, ಚೇತನ ಅಂತ. ಈ 4ರಲ್ಲಿಯೂ ಕೂಡ ನಿರ್ಣಯ ಮಾಡಿ ತಮಶ್ಚ ತ್ರಿಗುಣಂ ಮಹತ್. ತಮೋಗುಣ ಅಂತನ್ನೋದು 3 ಗುಣದಲ್ಲಿ ಇದೆ. ಅಂದರೆ ಒಂದು ಸತ್ವ ಪದಾರ್ಥ ಅಂತ ತೆಗೆದುಕೊಂಡ್ರೆ ಪ್ಯೂರೆಸ್ಟ್ ಸತ್ವ ಸಿಗೋದೇ ಇಲ್ಲ. ಗುಣ ವಸ್ತುವಿನ ದೃಷ್ಟಿಯಲ್ಲಿ ನೀವು ನೋಡಿದಾಗ ಯಾವುದೇ ಒಂದು ಮೂರ್ತ ಪದಾರ್ಥ, ಏನೊಂದು ವಸ್ತುವನ್ನು ನಾವು ನೋಡುತ್ತೇವೆ, ಯಾವುದೇ ಒಂದು ತಗೊಳ್ಳಿ, ಆ ಪದಾರ್ಥಗಳಲ್ಲಿ ಆಹಾರ ಪದಾರ್ಥ ಇರಬಹುದು, ಉಪಯೋಗಿಸುವ ಪದಾರ್ಥ ಇರಬಹುದು, ಅದರಲ್ಲಿ ಎಷ್ಟು ಶುದ್ಧ ಅಂತ ಇಲ್ವೇ ಇಲ್ಲ. ಆ ಶುದ್ಧ ಅಂತನ್ನೋದು ಅಮೃತದಲ್ಲಿ ಮಾತ್ರ ಇರುವಂಥದ್ದು. ಹೀಗಾಗಿ ಅದರಲ್ಲಿಯೂ ಒಂದು ಸ್ವಲ್ಪ ಇದೆ. ಅದಕ್ಕಾಗಿ ಎಲ್ಲವನ್ನ ಕಡೆದು ಶುದ್ಧವಾದದ್ದನ್ನು ತೆಗಿಬೇಕಾಯ್ತು. ಅಮೃತ ಮಥನ ಅದಕ್ಕಾಗಿದ್ದು. ನಾನು ಮಥನೇ ಆಗಬೇಕು. ಎಲ್ಲದರ ಒಳಗಡೆ ಇರುವ ಸತ್ವಗುಣವನ್ನೇ ತೆಗೆದು, ಕ್ವಿಂಟ್ ಎಸೆನ್ಸ್ ಸತ್ವಗುಣ, ಅದನ್ನು ತೆಗೆದು ಅದನ್ನ ಅಮೃತವಾಗಿ ಮಾಡಿ ಆ ಅಮೃತವನ್ನು ಅವರು ಕುಡಿಯೋದು. ಹೀಗಾಗಿ ತಮಸ್ಸು 3ರಲ್ಲಿದೆ. ದ್ವಿಗುಣಂಚ ರಜೋಜ್ಞಾತ್ವ. ಶುದ್ಧ ರಜೋಗುಣದ ಪದಾರ್ಥ ಅಂತ ಇಲ್ಲ, ಅದರಲ್ಲಿ ಸತ್ವಗುಣ ಇದ್ದೇ ಇರುತ್ತೆ. ಅಥವಾ ರಜಸ್ಸು ಮತ್ತೆ ಸತ್ವದಲ್ಲಿ ಇದ್ದೇ ಇರುತ್ತೆ ರಜಸ್ಸು. ಸತ್ವಮೇಕ ಗುಣಂ ಪುನಃ. ಸತ್ವ ಅಂತನ್ನೋದು ಶುದ್ಧವಾಗಿ ಬ್ರಹ್ಮಾಂಡದಲ್ಲಿ ಪ್ರತ್ಯೇಕವಾಗಿ ಇದೆ. ಹಾಗೆ ತಿಳಿದುಕೊಂಡು ಇದೆಲ್ಲ ಸೃಷ್ಟಿಯಲ್ಲಿ ವಸ್ತುಗಳು ಹೇಗೆ ಬದಲಾವಣೆ ಆಯಿತು ಅಂತ ತಿಳ್ಕೊಳ್ಬೇಕು. ಇದನ್ನ ನಾವು ವಿಮರ್ಶೆ ಮಾಡಲಿಕ್ಕೆ ಹೋದ್ರೆ ಇನ್ನೂ ಉಂಟು. ಮತ್ತೆ ಮಧ್ವಾಚಾರ್ಯರು 3ನೇ ಸ್ಕಂಧದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳ ರೇಷಿಯೋ ಏನು ಅಂತ ಹೇಳ್ತಾರೆ. ಮ್ಯಾಥಮೆಟಿಕಲಿ ಅವರು ಹೇಳ್ತಾರೆ. ಅದನ್ನು ನೋಡಿದ್ರೆ ಅದು ಮೆಟಾಫಿಸಿಕ್ಸ್ ಕನೆಕ್ಟ್ ಆಗುತ್ತೆ. ಅಲ್ಲಿ ಏನು ಮೆಟಾಫಿಸಿಕ್ಸ್ ಹೇಳಿದ್ದಾರೆ ಅದರ ಮುಂದೆ ಇನ್ಯಾವ ಮೆಟಾಫಿಸಿಕ್ಸು ಇಲ್ಲ. ನಾವು 100 ಪೇಜ್ ಓದಿದ್ರೆ 1-2 ಹೊಳಹನ್ನು ನಾವು ನೋಡ್ತೇವೆ. ಬೇಕಷ್ಟು ಒಳ್ಳೆಯ ಲೇಖನಗಳು ಉಂಟು. ಸೈನ್ಸಿನಲ್ಲಿ ಒಳ್ಳೆಯ ಲೇಖನಗಳು ಉಂಟು. ನನಗೀಗ ಮರ್ತೋಯ್ತು ಅದು ಕೆಲವು ಹೆಸರುಗಳೆಲ್ಲ. ಒಳ್ಳೆಯ ಲೇಖನಗಳುಂಟು. ಕಾಸ್ಮೋಸ್, ಕಾರ್ಲ್ ಸೇಗನ್. ಆಮೇಲೆ ಸ್ವಲ್ಪ ಹಳೆಯದು, ಈಗ ಅದನ್ನ ನಗ್ತಾರೆ ಜನ ಸೈನ್ಸಿನವರು. ಡ್ಯಾನ್ಸ್ ಆಫ್ ಶಿವ, ಆನಂದ ಕುಮಾರಸ್ವಾಮಿ. ಆಮೇಲೆ ಇನ್ನೊಂದು ಗುರುಗಳು, ದಾವ್ ಆಫ್ ಫಿಸಿಕ್ಸ್, ಟಾವೋ ಅಂತ ನಾವು ಹೇಳೋದು, ಇಂಗ್ಲಿಷರ್ ಹೇಳೋದು. ಚೈನರ ಉಚ್ಚಾರ ದಾವ್ ದ ಜಿಂಗ್ ಅಂತ, DAO ದಾವ್ ಅಂತ ಅವ್ರು ಉಚ್ಚಾರ ಮಾಡೋದು. ಈಗ ಲೆವ್ ತೋಲ್ಸ್ತಾಯ್ ಅಂತ ರಷ್ಯನ್ ಉಚ್ಚಾರ, ಇವರು ಲಿಯೋ ಟಾಲ್ಸ್ಟಾಯ್ ಅಂತ ಇವರು ಉಚ್ಚಾರ. ಆಮೇಲೆ ಇನ್ನೊಂದು ಹಾಗೆ ಇದೆ, ಗಯಟೆ ಅಂತ ಇಂಗ್ಲಿಷರ ಉಚ್ಚಾರ. ಶುದ್ಧ ಜರ್ಮನರು ಗ್ಯೋತ ಅಂತಾರೆ, ಗ್ಯೋತ, ಗಯಟೆ ಅಂತ ಅನ್ನಲ್ಲ. ಇರ್ಲಿ, ಆ ತರಹ ಟಾವ್ ಆಫ್ ಫಿಸಿಕ್ಸ್ ಇಂಗ್ಲಿಷ್ನಲ್ಲಿ ಅದರದ್ದು ಹೊಳಹು ಅಂತ ಒಂದು ಮಟ್ಟದಲ್ಲಿ ಹೌದು. ಈಗ ಅದಕ್ಕಿಂತ ಬೇರೆ ಬೇರೆ ಹೊಳಹುಗಳು ಇದೆ, ಬೇಕಷ್ಟಿದೆ. ನಾನು ಹೇಳಿದ್ದು ಅದರಲ್ಲಿ ಸುಮಾರು 100 ಪೇಜ್ಗಳಿಗೆ ಒಂದು ಹೊಳಹು ನಿಮ್ಮನ್ನ ಆಕರ್ಷಿಸಿಬಿಡುತ್ತೆ. ಮನ ಆವರ್ಜಿತಂ ಭವತಿ.
ಹೌ ಕ್ಯಾನ್ ಬಿ ಎ ಫಸ್ಟ್ ಮ್ಯಾನ್ ಅಂತನ್ನುವ ವಿಚಾರ ನಮ್ಮನ್ನು ಹೌದು, ಒಬ್ಬ ಇರಬೇಕಾದ್ರೆ ಇಬ್ಬರು ಇರಬೇಕು ಅವನಿಗಿಂತ ಹಿಂದೆ. ಕಾನ್ಸೆಪ್ಟ್ ಆಫ್ ಫಸ್ಟ್ ಮ್ಯಾನ್ ಇನ್ ಸೈನ್ಸ್, ಕಾನ್ಸೆಪ್ಟ್ ಆಫ್ ಫಸ್ಟ್ ಮ್ಯಾನ್ ಅಂತ ಅನ್ನೋದು ತೀರಾ ಬಾಲಿಶ. ಹೇಗಾಯ್ತು ಅಂತ ಗೊತ್ತಿಲ್ಲ ಅಂತ ಹೇಳ್ಬೇಕಷ್ಟೇ. ಯಾಕಂದ್ರೆ ಅವನನ್ನು ಒಬ್ಬನನ್ನು ಕಲ್ಪಿಸ್ಲಿಕ್ಕೆ ಹೋಗಿ ಸುಮಾರು 850 ಜನ ಕಲ್ಪಿಸ್ಬಿಡ್ಬೇಕು. ಅದಕ್ಕಿಂತ ಗೊತ್ತಿಲ್ಲ ಅಂತ ಹೇಳೋದು ಒಳ್ಳೇದು ಅಂತ ಅವನು ಹೇಳ್ತಾನೆ. ಈಗಲೂ ಅವನು ಬದುಕಿರುವ ನಾಸ್ತಿಕ ಪ್ರವರ ಅವನು. ಗಾಡ್ಸ್ ಡಿಲ್ಯೂಷನ್ ಬರೆದವನು. ಅವನ ಹೆಸರು ನಂಗೆ ಈಗ ಮರ್ತೋಗ್ತಾ ಇದೆ. ಅವನು ಅಲ್ಲ, ಸ್ಟೀಫನ್ ಹಾಕಿಂಗ್ ಅಪ್ಪ ಇವನು. ಇನ್ನು ಬದುಕಿದಾನು ಅವನು. ಸ್ಟೀಫನ್ ಹಾಕಿಂಗ್ ಸತ್ತೋಗಿದ್ದ. ಇರಲಿ, ಅದು ಏನಂತ ಹೇಳಿದ್ರೆ ಅದಿರೋದು. ಅದರಿಂದ ಆ ಥರದ್ದು ಹೊಳಹುಗಳು ದಿಗ್ಭ್ರಾಂತಿಗೊಳಿಸುತ್ತೆ. ಆದರೆ ನೀವು ಆ ಒಂದು ಇದನ್ನು ನೋಡಿದರೆ ಅದೇ ನನಗೆ ಬಾಯಲ್ಲಿ ಉಂಟು ಬರ್ತಾ ಇಲ್ಲ, ಇರಲಿ, ತೊಂದರೆ ಇಲ್ಲ. ಆದರೆ ನಮಗೆ ಆಚಾರ್ಯರ ಆ ಒಂದು ಮೆಟಾಫಿಸಿಕ್ಸ್ ಅನ್ನು ಹಿಡ್ಕೊಂಡು ಇಡೀ ಪ್ರಪಂಚ ಸುತ್ತಾಡಬಹುದು. ಯಾವ ವಸ್ತುಗಳಲ್ಲಿ ಸತ್ವರಜ ತಮೋಗುಣಗಳ ರೇಷಿಯೋ ಹೇಗೆ ಬಂತು, ಹೇಗೆ ಕೆಲಸ ಮಾಡುತ್ತೆ, ಆ ರೇಷಿಯೋವನ್ನು ನಾವು ಹೇಗೆ ಅನುಸಂಧಾನ ಮಾಡಿಕೊಳ್ಬಹುದು ಅಂತ ಹೇಳಿ ನೋಡಲಿಕ್ಕೆ ಬರುತ್ತೆ. ಅಂದಾಗಿ ಭಾಗವತ ತಾತ್ಪರ್ಯವನ್ನು ಸ್ವಲ್ಪ ಇವತ್ತಿನ ಪರಿಭಾಷೆ ಹೇಳಿದ್ರೆ ಸೀರಿಯಸ್ ಆಗಿ ಓದಬೇಕು ಅಂತ. ಏನಾಗತ್ತೆ ಅಂದರೆ ನಾವು ವಿಶೇಷತಃ ಮಾಧ್ವರು ಮೊದಲನೇ ಶ್ಲೋಕಕ್ಕೆ ಎಷ್ಟು ಅರ್ಥ ಹೇಳ್ತೇವೋ ಅಷ್ಟು ದೊಡ್ಡ ವಿದ್ವಾಂಸರು ಅಂತ. ಆಮೇಲೆ ಮೊದಲನೇ ಶ್ಲೋಕದಿಂದ ಮುಂದೋಗಲ್ಲ. ಇದು ಈ ಮಾಧ್ವರಿಗೆ ಈ ತಲಹರಟೆ ಬಹಳ. ಒಂದನೇ ಶ್ಲೋಕಕ್ಕೆ 100 ಅರ್ಥ ಹೇಳೋದು ಯಾರಿಗೆ ಬೇಕ್ರಿ? ಅದು ಮುಂದೆ ಹೇಳಿರೋದೇ. ಅದು ನೀವು ಹೇಳೋ ಅಂಶಗಳನ್ನ ಡಾಕಿನ್ಸ್, ರಿಚರ್ಡ್ ಡಾಕಿನ್ಸ್, ಅವನು ಅದು ಒಂದನೇ ಶ್ಲೋಕಕ್ಕೆ ಬಹಳ ಅರ್ಥ ಹೇಳೋದು. 130 ಅರ್ಥ, 120 ಅರ್ಥ, ಅದಕ್ಕೆ ಪಟಾಕಿ ಬೇರೆ ಹೊಡಿಸೋದು. ಅಸಂಗತರಿ ಅವೆಲ್ಲ, ತೀರಾ ಬಾಲಿಶ. ಅದನ್ನ ಬಿಟ್ಟು ಮಧ್ಯಕ್ಕೆ ಬಂದು ಎಷ್ಟು ವಿಷಯಗಳು ಕೊಡ್ಲಿಕ್ಕಿದೆ ಗೊತ್ತಾ? ಇವತ್ತು ಎಲ್ಲರೂ ಕೂಡ ಅವರು ಬೇರೆ ಶಾಸ್ತ್ರಗಳನ್ನು ಓದಿರ್ತಾರೆ, ಕಾಲೇಜುಗಳಲ್ಲಿ ಓದಿರ್ತಾರೆ. ಅವರು ನಿಬ್ಬೆರಗಾಗಿ ಆಚಾರ್ಯರನ್ನು ನೋಡುವಂತೆ ಮಾಡಬಹುದು. ಅಲ್ಲಿ ಶುದ್ಧವಾದ ವಿವರಣೆ ಕೊಟ್ಟರೆ ಸಾಕು. ಅಲ್ಲಿರೋ ವಿವರಣೆ ಸಾಕು ನಿಮಗೆ. ನೀವೇನು ಹೊಸದಾಗಿ ಏನೋ ಕಂಡುಕೊಂಡು ಮಾಡಬೇಕಾಗಿಲ್ಲ. ಅದೇ ಆ ತರಹ ಇದೆ. ಅದರಿಂದಾಗಿ ಸರ್ಗಂ ವಿಜ್ಞಾಯ ತತ್ವೇನ, ಸೃಷ್ಟಿಯನ್ನು ತಿಳ್ಕೊಳ್ಬೇಕು. ಶಾಸ್ತ್ರದಲ್ಲಿ ಹೇಳಿದಂತೆ ಪ್ರಳಯಂ ಪ್ರೇಕ್ಷಣಾತ್ಮನ, ವಿಮರ್ಶೆಯಿಂದ ಪ್ರಳಯವನ್ನು ತಿಳಿಯಬೇಕು. ಅದೇನು? ಪ್ರೇಕ್ಷಣಾತ್ಮನ, ಜ್ಞಾನದ ಮೂಲಕ ಪ್ರೇಕ್ಷಣಪೂರ್ವಕವಾಗಿ ತಿಳಿಯಬೇಕು. ಜ್ಞಾನ ವಿಜ್ಞಾನ ಸಂಪನ್ನ ಕಾರಣ. ಯಾಕೆ ಇದೆಲ್ಲ ಹೇಳಿದ್ದು ಅಂತಂದ್ರೆ ಅಲ್ಲುಂಟು ಮಹಾಭಾರತದಲ್ಲಿ ಹೇಗೆ ಓದಬೇಕು, ಸಾಂಖ್ಯದ ದೋಷಗಳೇನು, ನಿಮ್ಮ ತಿಳುವಳಿಕೆಯಲ್ಲಿ ನುಸುಳುವ ದೋಷಗಳನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು, ಬೇರೆ ಅಲ್ಲ. ಜ್ಞಾನ ವಿಜ್ಞಾನ ಸಂಪನ್ನಾ ಕಾರಣೈರ್ಭಾವಿತೈ ಶುಭೈ ಪ್ರಾಪ್ನುವಂತಿ ಶುಭಂ ಮೋಕ್ಷಂ ಸೂಕ್ಷ್ಮ ಇವ ನಭಃಪರಂ. ಜ್ಞಾನ ವಿಜ್ಞಾನ ಸಂಪನ್ನರಾಗಿ ಒಳ್ಳೆಯ ಕಾರಣಗಳನ್ನು ಪರಿಭಾವಿಸಿ ಶುಭಂ ಮೋಕ್ಷಂ ಪ್ರಾಪ್ನುವಂತಿ, ಸೂಕ್ಷ್ಮರಾಗಿ ಒಳ್ಳೆಯ ಮೋಕ್ಷವನ್ನು ಹೊಂದುತ್ತಾರೆ. ಸೂಕ್ಷ್ಮ ಪದಾರ್ಥಗಳು ಆಕಾಶದಲ್ಲಿ ಆರಾಮವಾಗಿ ಓಡಾಡುವ ಹಾಗೆ ಎಲ್ಲ ಕೋಟಳೆಗಳಿಂದ ಬಿಡುಗಡೆಗೊಂಡು ಮೋಕ್ಷವನ್ನು ಹೊಂದುತ್ತಾರೆ. ರೂಪೇಣ ದೃಷ್ಟಿಂ ಸಂಯುಕ್ತಾಂ ಘ್ರಾಣಂ ಗಂಧಗುಣೇನ ಚ ಶಬ್ದೇ ಸಕ್ತಂ ತಥಾ ಶ್ರೋತ್ರಂ ಜಿಹ್ವಾಂ ರಸಗುಣೇಶು ಚ. ವಸ್ತುತಃ ಸಂಬಂಧವನ್ನು ತಿಳಿಯಬೇಕು. ಪದಾರ್ಥಕ್ಕೂ ಅರಿವಿಗೂ ಇಂದ್ರಿಯಕ್ಕೂ
ಇಂದ್ರಿಯಕ್ಕೂ ಮನಸ್ಸಿಗೂ, ಮನಸ್ಸಿಗೂ ಅರಿವಿಗೂ, ಮನಸ್ಸಿಗೂ ವಸ್ತುವಿಗೂ, ಮನಸ್ಸಿಗೂ ಪರಿಣಾಮಕ್ಕೂ, ವಸ್ತುವಿಗೂ ಪರಿಣಾಮಕ್ಕೂ, ಆ ಪರಿಣಾಮ ನೆನಪಾದಾಗ ಹೇಗೆ ಸಂಸ್ಕಾರ ರೂಪವಾಗತ್ತೆ ಇವುಗಳನ್ನು ತಿಳಿಯಬೇಕು. ಸುಮ್ಮನೆ ಹೇಳಿದ್ದ ವೇದದಲ್ಲಿ ಸುವಿವೃತಂ ಸುನಿರಜಮಿಂದ್ರತ್ವಾದಾತಮಿದ್ಯತಃ ಅಂತ. ಓ ಇಂದ್ರನೇ, ನಿನ್ನ ಯಶಸ್ಸನ್ನು ತಿಳಿಸಪ್ಪ. ಎಂಥ ಯಶಸ್ಸು! ಸುವಿವೃತಂ, ಅತ್ಯಂತ ಬಯಲಲ್ಲಿ ಇರುವಂತಹ ಯಶಸ್ಸು. ಸುವಿವೃತಂ, ಈಗಾಗಲೇ ತೆರೆ ತೋರಿಸ್ಬಿಟ್ಟಿದ್ದಾನೆ ದೇವರು. ಹುದಾ ಸುನಿರಜಂ, ನಿಗೂಢ. ಈಗಾಗಲೇ ಅವನು ತೆರೆದು ತೋರಿಸಿದ್ದರೂ ಅದು ನಿಗೂಢ. ಗೂಢವಾ? ಇಲ್ಲಪ್ಪ, ತೆರೆದು ತೋರಿಸಿದ್ದೇನೆ. ಎಂಥ ಗೂಢವಾದ ತತ್ವವನ್ನು ಈಗಾಗಲೇ ತೆರೆದು ತೋರಿಸಿದ್ದೇನೆ, ನಾವು ತಿಳ್ಕೊಂಡಿಲ್ಲ ಅಷ್ಟೇ. ಇದು ನಿನ್ನ ಯಶಸ್ಸು. ಗೂಢವಾದದ್ದರಲ್ಲಿ ಪ್ರಕಾಶ ಇದೆ, ಪ್ರಕಾಶವಾದದ್ದರಲ್ಲಿ ಗೂಢತೆ ಇದೆ. ಇದು ನಿನ್ನ ಯಶಸ್ಸು. ವೇದದಲ್ಲಿ ಮಧ್ವರಿದ ಭಾಷ್ಯ ಬರೆದಿದ್ದಾರ್ರಿ. ಸುವಿವೃತಂ ಸುನಿರಜಮಿಂದ್ರತ್ವಾದ ತಮಿದ್ಯಶಃ ಅಂತ. ನನಗೆ ಇದನ್ನ ನೋಡ್ತಾ ಇದ್ದಾಗೆಲ್ಲ ಆಶ್ಚರ್ಯ ಆಗೋದು. ಏನಿದು ವೇದ ಈ ತರಹ ಹೇಳ್ತಾ ಇದ್ದಿಲ್ಲ ಅಂತ. ಆ ವೇದ ಹೇಳಿದ್ದಕ್ಕೆ ಒಂದು ರೂಪ, ಮಾತಿಗೆ ಇದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸುವಿವೃತಂ ಸುನಿರಜಂ, ಇದು ಹೇಗೆ ಎಕ್ಸ್ಪ್ರೆಸ್ ಹೇಗೆ ಮಾಡಿ ನೋಡಿ, ಇಲ್ಲಿದೆ. ಈ ಸಂಬಂಧಗಳನ್ನ ತಿಳಿರಿ ಸಾಕು. ಈ ಉಳಿದದ್ದೆಲ್ಲ ಅದು ನಿಗೂಢ ಪ್ರಕಾಶ ಎರಡೂ ಆಗಿರುತ್ತೆ. ಮುಚ್ಚಿಟ್ಟಿದ್ದು ಹೌದು, ಬಿಚ್ಚಿಟ್ಟಿದ್ದು ಹೌದು. ಮುಚ್ಚಳನೂ ಹೌದು, ಬಿಚ್ಚಳವೂ ಹೌದು. ಎರಡನ್ನು ನೋಡಿ. ರೂಪೇಣ ದೃಷ್ಟಿಂ ಸಂಯುಕ್ತಾಂ ಘ್ರಾಣಂ ಗಂಧಗುಣೇನ ಚ ಶಬ್ದೇ ತಕ್ತಂ ತಥಾ ಶ್ರೋತ್ರಂ ಜಿಹ್ವಾಂ ರಸಗುಣೇಷು ಚ ತ್ವಚಂ ಸ್ಪರ್ಶೇ ತಥಾ ಸಕ್ತಾಂ ವಾಯುಂ ನಭತಿ ಚಾಶ್ರಿತಂ ವಿಷ್ಣು ಕ್ರಾಂತಂ ಬಲಂ ಚಕ್ರೆ ಕಾಷ್ಠೆ ಸಕ್ತಂ ತಥಾ ನಲಂ. ರೂಪೇಣ ದೃಷ್ಟಿಂ ಸಂಯುಕ್ತಾಂ, ರೂಪಕ್ಕೂ ದೃಷ್ಟಿಗೂ ಇರುವ ಸಂಬಂಧ, ಮೂಗಿಗೂ ಗಂಧಕ್ಕೂ ಇರುವ ಸಂಬಂಧ, ಶಬ್ದಕ್ಕೂ ಕಿವಿಗೂ ಇರುವ ಸಂಬಂಧ, ರಸಕ್ಕೂ ನಾಲಿಗೆಗೂ ಇರುವ ಸಂಬಂಧ. ನಾಲಿಗೆಯೂ ಒಂದು ಚರ್ಮವೇ, ಆದರೆ ಕೈಗಾಕೊಂಡು ರುಚಿ ಟೆಸ್ಟ್ ಮಾಡ್ಲಿಕ್ಕಾಗಲ್ಲ. ಹಾಗೇನಾರಿದ್ರೆ ಸಾರಿನ ಪಾತ್ರೆಯಲ್ಲಿ ಮುಳುಗ್ಬಿಡ್ತಾ ಇದ್ರು ಜನ. ಶಬ್ದ ಗೊತ್ತಿಲ್ಲ, ವಿಶೇಷ. ನಾಲಿಗೆಯೇ ಆದರೂ ಚರ್ಮನೂ ನಾಲಿಗೆಯೂ ಒಂದು ಚರ್ಮವೇ, ಆದರೆ ನಾಲಿಗೆಯಿಂದ ಗೊತ್ತಾಗೋದು ಚರ್ಮದಿಂದ ಗೊತ್ತಾಗಲ್ಲ. ಅದು ಬಹಳ ವಿಚಿತ್ರ. ಅದು ಹಿಂಗೆ ಈ ರಸ ಮತ್ತೆ ಅದಕ್ಕೆ ಇರುವಂತಹ ಸಂಬಂಧ ನೋಡಿ, ಇದಕ್ಕೆ ಇರುವಂತಹ ಸಂಬಂಧ ನೋಡಿ. ವಸ್ತುವಿಗೂ ಗುಣಕ್ಕೂ ಇರುವ ಸಂಬಂಧ, ಆಸ್ವಾದನೆಗೂ ಭೋಗಕ್ಕೂ ಇಂದ್ರಿಯಕ್ಕೂ ಇರುವ ಸಂಬಂಧ, ವಸ್ತುವಿಗೂ ಗುಣಕ್ಕೂ ಇರುವ ಸಂಬಂಧ, ವಿಷಯಕ್ಕೂ ಗುಣಕ್ಕೂ ಇರುವ ಸಂಬಂಧ ನೋಡಿ. ಏನು ಹಾಗಾದ್ರೆ? ವಿಷ್ಣು ಕ್ರಾಂತಂ ಬಲಂ ಚಕ್ರೇ, ಕೂಡಲೇ ಅಧಿದೈವಕ್ಕೆ ಬಂದ್ಬಿಡ್ತಾರೆ. ವಿಷ್ಣುವಿನಲ್ಲಿ ನಡೆಯನ್ನು ನೋಡಿ. ವಿಷ್ಣು ಕ್ರಾಂತಂ, ಕ್ರಾಂತ ಅಂದ್ರೆ ಹೆಜ್ಜೆ, ಹೆಜ್ಜೆ ಇಡುವಿಕೆ. ಶಕ್ರನಲ್ಲಿರುವ ಬಲವನ್ನ, ಹಾಗೆ ಕಾಷ್ಠೆ ಸಕ್ತಂ ತಥಾನಲಂ, ಕಡ್ಡಿಯ ಒಳಗಡೆ ಅಡಗಿರುವ ಬೆಂಕಿಯ ಬಗೆಗೆ ಯೋಚನೆ ಮಾಡಿ. ಅಪ್ಸು ದೈವೀಂ ತಥಾ ಸಕ್ತಾಂ ಆಪಸ್ತೇಜಸಿ ಚಾಶ್ರಿತಾ ತೇಜಸ್ ಸೂಕ್ಷ್ಮೇ ಚ ಸಂಯುಕ್ತಂ ವಾಯುಂ ನಭಸಿ ಚಾಶ್ರಿತಂ ನಭೋ ಮಹತಿ ಸಂಯುಕ್ತಂ ಮಹದ್ಬುದ್ಧೌ ಚ ಸಂಶ್ರಿತಂ ಬುದ್ಧಿಂ ತಮಸಿ ಸಂಸಕ್ತಾಂ ತಮೋರಜಸಿ ಸಂಶ್ರಿತಂ. ಹೀಗೆ ಒಂದರೊಳಗೊಂದು ಹೇಗೆ ಇದೆ ಅದನ್ನು ನೋಡಿ. ಇದೆಲ್ಲ ಆಗಿದ್ದು ತ್ರಿವೃತ್ಕರಣದಿಂದ. ಪಂಚೀಕರಣ ಅಂತ ಒಂದಿಲ್ವೇ ಇಲ್ಲ, ತ್ರಿವೃತ್ಕರಣವೇ. ಮಣ್ಣು, ನೀರು, ಬೆಂಕಿ ಇವುಗಳೇ ಇನ್ನೊಂದರಲ್ಲಿ ಬೆರೆಯೋದು, ಇನ್ಯಾವುದು ಬೆರೆಯಲ್ಲ. ಆಕಾಶ ಬೆರೆಯತ್ತಾ? ಪಂಚೀಕರಣ ಅಂತ ಒಂದು ಇಲ್ಲ. ಆಚಾರ್ಯರು ಹೇಳಿದ್ದು, ವೇದವ್ಯಾಸರು ಹೇಳಿದ್ದು ತ್ರಿವೃತ್ಕರಣವೇ ವಿನಃ ಪಂಚೀಕರಣವಲ್ಲ. ರಜಸ್ಸತ್ವೇ ತಥಾಸಕ್ತಂ
ಸತ್ವಂ ಸಕ್ತಂ ತಥಾತ್ಮನಿ ಸಕ್ತಮಾತ್ಮಾನಮೀಶೇತ ದೇವೇ ನಾರಾಯಣೇ ತಥಾ ದೇವಂ ಮೋಕ್ಷೇ ಚ ಸಂಯುಕ್ತಂ ಮೋಕ್ಷಂ ಸಕ್ತಂತು ನ ಕ್ವಚಿತ್. ದೇವನಲ್ಲಿ ಬಿಡುಗಡೆ ನೆಲೆಗೊಂಡಿದೆ, ಬಿಡುಗಡೆ ಯಾವುದಕ್ಕೂ ಬದ್ಧವಾಗಿಲ್ಲ, ಇದನ್ನು ತಿಳ್ಕೊಡಿ ಅಂತಾರೆ. ಈ ರೀತಿ ಸ್ವಭಾವ, ಚೇತನ, ಮಧ್ಯಸ್ಥನಾದ ಆತ್ಮ, ಇವನನ್ನೆಲ್ಲ ತಿಳ್ಕೊಳ್ಳಿ. ಎರಡನೆಯದ್ದು ಕರ್ಮವನ್ನು ತಿಳಿದುಕೊಳ್ಳಿ. ಇಂದ್ರಿಯಾಣಿ ಇಂದ್ರಿಯಾರ್ಥಾಂಶ್ಚ ಸರ್ವಾನ್ ಆತ್ಮನಿ ಸಂಶ್ರಿತಾನ್ ಪ್ರಾಣಾಪಾನೋ ಸಮಾನಂಚ ವ್ಯಾನೋ ದಾನೋ ಚ ತತ್ವತಃ. ಪ್ರಾಣ ಅಪಾನ ಸಮಾನ, ವ್ಯಾನ ಉದಾನ ಇದನ್ನು ತಿಳಿದು ಪ್ರವಹಂ ಚಾನಿಲಂ ಪುನಃ, ಪ್ರವಾಹವನ್ನು ಹೊರಗಡೆ ಬೀಸ್ತಾ ಇರೋದು ಪ್ರವಾಹ, ಆ ಪ್ರವಾಹ ಇಲ್ಲಿ ಬೀಸ್ತಾ ಇದ್ದಾನೆ. ಅದರೊಳಗಡೆ ಬರುವ ಶುದ್ಧವಾದ ಗಾಳಿ, ಅದು ಉಸಿರಿಗೆ ಯೋಗ್ಯವಾದದ್ದು. ಅದನ್ನು ಎಳ್ಕೊಳ್ಳೋನೊಬ್ಬ, ಅದನ್ನು ಒಳಗಡೆ ಬಿಡಿಸುವವನೊಬ್ಬ. ಇದನ್ನೆಲ್ಲ ತಿಳ್ಕೊಳ್ಳಿ. ಸಪ್ತವಾತಾನ್ಸ್ತಥಾ ಶೇಷಾನ್ ಸಪ್ತಧಾ ವಿಹಿತಾನ್ ಪುನಃ ಪ್ರಜಾಪತೀನ್ ಋಷೀನಿಶ್ಚೈವ ಮಾರ್ಗಾನ್ಶ್ಚ ಸುಬಹೂನ್ ವರಾನ್. ಈ ರೀತಿ ವಸ್ತುಗಳ ಕಟ್ಟೋಣ, ಡಿಸೈನ್ ಹೇಗಿದೆ, ದೇವರು ಹೇಗೆ ಡಿಸೈನ್ ಮಾಡಿದ್ದಾನೆ ಇದನ್ನ, ಅದನ್ನು ತಿಳ್ಕೊ. ನಾಶವನ್ನು ತಿಳ್ಕೊ, ಕಡೆಗಿದೆ ಹೇಗೆ ಕಣ್ಮರೆಯಾಗತ್ತೆ. ಚಿಕ್ಕ ನಾಶ ಅಂದ್ರೆ ಏನು, ದೊಡ್ಡ ನಾಶ ಅಂದ್ರೆ ಏನು, ಎಂದೆಂದೂ ನಾಶವಾಗುವುದು ಅಂದ್ರೇನು, ಅಶುಭವಾದ ಗತಿ ಯಾವುದು ಅಂತ ತಿಳ್ಕೊ. ಅವಾಗ ನಿನಗೆ ಪಾಪದ ಗತಿ ಏನು, ಪುಣ್ಯದ ಗತಿ ಏನು ಅಂತ ಗೊತ್ತಾಗುತ್ತೆ. ಈ ತರಹ ದೇಹ ಯಾವುದಕ್ಕೆ ಆಸರೆ ಕೊಡುತ್ತೆ, ಪುಣ್ಯ ಹಾಗೂ ಪಾಪ ಮನಸ್ಸಿನಲ್ಲಿ ಹೇಗೆ ನೆಲೆಗೊಂಡಿರುತ್ತೆ. ತಾಮಸರಾದ ಜಂತುಗಳು, ತಾಮಸರಾದ ಜಂತುಗಳ ಸೌಂದರ್ಯವನ್ನು ನೋಡು. ಹೊರಗಡೆಯ ಕವರ್ ಬಹಳ ಸುಂದರವಾಗಿರುತ್ತೆ ತಾಮಸ ಜೀವಿಗಳಿಗೆ, ಅದರ ಬಗ್ಗೆ ಗೊತ್ತಾಗುತ್ತೆ. ಸಾತ್ವಿಕಾನಾಂಚ ಜಂತೂನಾಂ ಕುತ್ಸಿತಂ ಭರತರಚಭಾ. ಸತ್ವಗುಣದಿಂದ ತುಂಬಿದ ಜಂತುಗಳ ಕವರ್ ಕುತ್ಸಿತವಾಗಿರುತ್ತೆ, ಅದು ಗೊತ್ತಾಗುತ್ತೆ. ಗರ್ಹಿತಂ ಮಹತಾಮರ್ಥೆ ಸಾಂಖ್ಯಾನಾಂ ವಿದಿತಾತ್ಮನಾಂ ಉಪಪ್ಲವಾನ್ ತಥಾ ಘೋರಾನ್ ಶಶಿನಸ್ತೇಜಸಸ್ತಥಾ. ಆಮೇಲೆ ಉಪಪ್ಲವ, ಉಪಪ್ಲವ ಅಂತಂದ್ರೆ ನೇಚರ್ ಆಫ್, ಇದು ಆಕ್ಟ್ ಆಫ್ ಗಾಡ್ ಅಂತಾರಲ್ಲ, ಉಪದ್ರವಗಳು. ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಏನು ಕರೀತಾರೆ, ಅದ್ರ ಬಗ್ಗೆ ಗೊತ್ತಾಗುತ್ತೆ. ತಾರಾಣಾಂ ಪತನಂ ದೃಷ್ಟ್ವಾ ನಕ್ಷತ್ರಾಣಾಂಚ ಪರ್ಯಯಂ. ತಿಳ್ಕೊಳ್ಬೇಕು ನಕ್ಷತ್ರ ಪಾತನವನ್ನ, ತಾರೆಗಳು ಬೀಳೋದನ್ನ. ದ್ವಂದ್ವಾನಾಂ ವಿಪ್ರಯೋಗಂಚ ವಿಜ್ಞಾಯ ಕೃಪಣಂ ನೃಪ. ಜೋಡಿಗಳ ಪತನವನ್ನು ನೋಡ್ಕೊಳ್ಬೇಕು. ಇದನ್ನ ಚಿಂತನೆ ಮಾಡಬೇಕು. ಇದೆಲ್ಲ ನಡೀತಾ ಇರುತ್ತೆ. ಅನ್ಯೋನ್ಯ ಭಕ್ಷಣಂ ದೃಷ್ಟ ಭೂತಾನಾಮಪಿ ಚಾಚುಭಂ. ಅನ್ಯೋನ್ಯ ಭಕ್ಷಣ, ಪರಸ್ಪರ ಒಬ್ಬರನ್ನು ಒಬ್ಬರು ಹೇಗೆ ತಿಂದುಕೊಂಡು ಬದುಕ್ತಾ ಇದ್ದಾರೆ. ತಿನ್ನೋದು ಅಂದ್ರೆ ಹೇಗೆ, ಭೋಗ ಅಂದ್ರೆ ಏನದು, ಇದನ್ನ ತಿಳ್ಕೊಳ್ಬೇಕು. ಬಾಲ್ಯೇ ಮೋಹಂಚ ವಿಜ್ಞಾಯ. ನಮ್ಮಲ್ಲಿ ಬಾಲ್ಯ ಇದ್ದಾಗ ಅಜ್ಞಾನ ಯಾವ ರೀತಿ ಇರುತ್ತೆ, ಆ ಬಾಲ್ಯ ವಯಸ್ಸಾದ ಮೇಲೂ ಇರುತ್ತಾ ಇರಲ್ವಾ, ವಯಸ್ಸಾದ ಮಗು ತರ ಇರಬಾರದಲ್ವಾ, ಹಾಗೆ ಅದರಿಂದಾಗಿ ಹಾಗೆಲ್ಲ ಇದ್ದು ಯಾರೋ ಕೆಲವರು ಮೋಕ್ಷ ಬುದ್ಧಿಂ ತಮಾಶ್ರಿತಾ. ಕೆಲವೊಮ್ಮೆ ರಾಗದಲ್ಲಿ ಮೋಹದಲ್ಲಿ ಸತ್ವ ಇರುತ್ತೆ, ಹಂಗಿರುತ್ತೆ. ಎಲ್ಲ ವಿಚಿತ್ರವಾದ ಈ ಪರ್ಮುಟೇಷನ್ ಕಾಂಬಿನೇಷನ್ಗಳನ್ನು ತಿಳಿದು ಮೋಕ್ಷದ ಕಡೆಗೆ ಕೆಲವರು ಮಾತ್ರ ಗಮನ ಹರಿಸ್ತಾರೆ. ಇನ್ನೂ ತಿಳ್ಕೊಳ್ಳಿಕ್ಕಿದೆ ಅಂತ ಹೇಳ್ತಾರೆ, ಲಿಸ್ಟ್ ಇದೆ, ಇದನ್ನು ತಿಳ್ಕೊಂಡ್ರೆ ಸಾಂಖ್ಯ ಅನ್ನೋದು ಒಲಿಯುತ್ತೆ ಅಂತಾರೆ. ಉಳಿದದ್ದು ನಾಳೆ ನೋಡುವ. ಇನ್ನು ಶ್ರೀಪಾದರಾಜರ ಬಗ್ಗೆ ಸಮಯ ಮೀರಿ ಹೋಗಿದೆ. ಶ್ರೀಪಾದರಾಜರು
ಅವರ ನಿಜವಾದ ಹೆಸರು ಲಕ್ಷ್ಮೀನಾರಾಯಣ ಮುನಿಗಳು ಅಂತ. ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರುನ್ ಮಮ ಅಂತ ಇದು ವ್ಯಾಸತೀರ್ಥರು ಹೇಳಿದ್ದಾರೆ. ಅವರ ಗುರುಗಳನ್ನು ನಮಸ್ಕಾರ ಮಾಡಿ ಪಾಠ ಹೇಳಿಕೊಟ್ಟಿದ್ದು ಶ್ರೀಪಾದರಾಜ. ಆದರೆ ಅವರು ಬರೆದ ಸಂಸ್ಕೃತ ಕೃತಿ ಏನಿದೆ ವಾಗ್ವಜ್ರ ಅಂತ ಹೇಳ್ತಾರೆ. ನಮಗೆ ಇವತ್ತು ವಾಗ್ವಜ್ರ ಸಿಕ್ಕಿಲ್ಲ. ಅದನ್ನ ನಾವು ಕಳ್ಕೊಂಡ್ವಿ. ಯಾಕೆ ಕಳ್ಕೊಂಡ್ವಿ ಅಂತ ಗೊತ್ತಿಲ್ಲ. ಮತ್ತೆ ವ್ಯಾಸತೀರ್ಥರು ಎಲ್ಲಿಯೂ ಕೂಡ ನಮ್ಮ ಗುರುಗಳು ಬರೆದ ವಾಗ್ವಜ್ರದಲ್ಲಿ ಹೀಗಿದೆ ಅಂತ ಹೇಳಲಿಲ್ಲ. ಮತ್ತೆ ಯಾರೂ ಕೂಡ ಹೇಳಲಿಲ್ಲ. ಅದೇನಾದ್ರು ಇದ್ರೆ ಮೊದಲ ಸುಧಾ ಟಿಪ್ಪಣಿ ಅಂತ ಆಗ್ತಿತ್ತೇನೋ. ಮೊದಲ ಸುಧಾ ಟಿಪ್ಪಣಿ ವಾದಿರಾಜರ ಹೆಸರಿನಲ್ಲೇ ಇರೋದು, ಮೊದಲನೇದ್ದು ಗುರುವರ್ಥ ದೀಪಿಕಾ. ಅಲ್ಲಿ ತನಕ ಸುಧಾ ಟಿಪ್ಪಣಿನೇ ಬಂದಿಲ್ಲ. ವಾದಿರಾಜರದ್ದೇ ಪ್ರಾಚೀನ ಟಿಪ್ಪಣಿ, ಅದಾದ್ಮೇಲೆ ನಂತರ ಬಂದು ಶುರು ಆಯ್ತು. ಅದೇನಾದ್ರೂ ಶ್ರೀಪಾದರಾಜರದ್ದಿದ್ದರೆ ಪ್ರಾಚೀನ ಟಿಪ್ಪಣಿ ಅದಾಗ್ತಾ ಇತ್ತು. ಅದರಿಂದಾಗಿ ನಮಗೆ ವಾಗ್ವಜ್ರದ ವಿಷಯ ಏನು, ವಾಗ್ವಜ್ರದ ವ್ಯಾಪ್ತಿ ಏನು, ಇದು ಯಾವುದೂ ಗೊತ್ತಿಲ್ಲ. ಅದರಿಂದಾಗಿ ಅದರ ಬಗ್ಗೆ ಚಿಂತನೆ ಮಾಡದೇ ಇರೋದು ಒಳ್ಳೆಯದು. ಇಲ್ಲದೆ ಇದ್ದರೆ ಸಿಕ್ಕಿದ್ರೆ ಆಮೇಲೆ ನೋಡುವ. ಆಮೇಲೆ ಶ್ರೀಮನ್ ಮಧ್ವಮತೆ ಹರಿಪರ ತರಹ ಅಂತ ಇದೆಯಲ್ಲ, ಅದು ವ್ಯಾಸತೀರ್ಥರದ್ದಲ್ಲ. ಶ್ರೀಪಾದರಾಜರ ಶಿಷ್ಯರೊಬ್ಬರು ರಚನೆ ಮಾಡಿರೋದು. ಅದು ವಿದ್ಯಾಪೀಠದಿಂದ ಪ್ರಿಂಟ್ ಕೂಡ ಆಗಿತ್ತು. ವ್ಯಾಸತೀರ್ಥರದ್ದು ಅಂತಾನೆ ತಪ್ಪು ಕಲ್ಪನೆ. ಒಬ್ಬರು ಮಹಾನುಭಾವರು ನಮ್ಮ ಗುರುಗಳನ್ನು ಬೈದು ಅದು ವ್ಯಾಸತೀರ್ಥರದ್ದಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಗುರುಗಳನ್ನು ಬೈದು ಖಂಡನೆ ಮಾಡಿ ಅದನ್ನು ಹೇಳಿದ್ರು. ಆಮೇಲೆ ಶ್ರೀಪಾದರಾಜರ ಶಿಷ್ಯರದ್ದು ಗೊತ್ತಾಯ್ತು. ಅವರು ಹೇಳೋಕ್ಕಿಂತ ಮೊದಲೇ, ಕಂಡುಬಿಡೋಕ್ಕಿಂತ ಮೊದಲೇನೆ ಈ ಪುಸ್ತಕ ಪ್ರಿಂಟ್ ಆಗೋಗಿತ್ತು. ನಾನು ಅವಾಗ ತೆಗೆದಿಟ್ಕೊಳ್ಳಿಲ್ಲ, ಇದನ್ನೇನು ನೋಡೋದು ಅಂತ ಬಿಟ್ಟುಬಿಟ್ಟಿದ್ದೆ. ಅದು ಮತ್ತೆ ಅವ್ರ ಕೈಗೆ ಸಿಕ್ತು. ಮತ್ತೆ ಅವರು ಮಾಡಿದ ಕನ್ಕ್ಲೂಷನ್ಗಳನ್ನೆಲ್ಲ ತೆಗೆದು ಮತ್ತೆ ಅದ್ರ ಮೇಲೆ ಮಾಡಿದ್ರು. ಅಲ್ಲ, ತಿದ್ಕೊಳ್ಳೋದು ಸರಿ ಅಲ್ಲ ಹೇಳಿದ್ದು. ಆದರೆ ವ್ಯಾಸತೀರ್ಥರದ್ದಲ್ಲ ಅಂತ ಪ್ರೂವ್ ಆಯಿತು. ಅದಕ್ಕೆ ಅವರಿಗೆ ನಾನು ಮಾಡಿದ್ದು ಹೀಗಾಯಿತು, ನನ್ನ ಒಂದು ತಪ್ಪಾಯಿತು ಅಂತ ಅವರೊಂದು ಹೇಳಲಿಲ್ಲ ಅನ್ನೋದಷ್ಟೇ ಸಂಕಟ. ಯಾಕಂದರೆ ಒಂದು ಕನ್ಕ್ಲೂಷನ್ಗೆ ಬಂದಿರ್ತಾನೊಬ್ಬ ವಿದ್ವಾಂಸ, ಅದು ತಪ್ಪು ಅಂತ ಹೇಳಿ ಸಿಕ್ಕಾಗ ಇದು ನನ್ನ ತಪ್ಪಾಗಿತ್ತು ಅಂತ ಹೇಳಬೇಕು. ಇವಾಗ ನಮ್ಮ ಗುರುಗಳು ಕಾಶ್ಯಪ ಅದೇ ಪ್ರಯೋಗ ಸರಿ ಅಂತ ಪ್ರತಿಪಾದನೆ ಮಾಡ್ತಾ ಇದ್ರು. ಆಮೇಲೆ ಕಶ್ಯಪ ಅನ್ನುವ ಪಾಠಕ್ಕೂ ಅರ್ಥ ಸಿಕ್ಕಿತು ಅವರಿಗೆ. ಅರುಣ ಪ್ರಶ್ನದಲ್ಲಿ ಕಶ್ಯಪ ಪಶ್ಚಕೋ ಭವತಿ, ಪಶ್ಚಕ ಕಶ್ಯಪೋ ಭವತಿ ಅಂತ ಹೇಳಿ ಇದ್ದಾಗ ಅವ್ರೇನು ಮಾಡಿದ್ರು, ಅವ್ರ ಗಮನಕ್ಕೆ ಬಂತಂದ್ರೆ ಚೇಂಜ್ ಮಾಡಿಕೊಂಡ್ರು. ನಾನು ಹೀಗೆ ಹೇಳ್ತಾ ಇದ್ದೆ, ಈಗ ಹೀಗೆ ಹೇಳ್ತಾ ಇದ್ದೀನಿ ಅಂತದ್ದು. ಇದು ದೊಡ್ಡ ಗುಣ. ಅದರಿಂದಾಗಿ ನಾನು ಪೂರ್ವಗ್ರಹದಿಂದ ಒಂದನ್ನೇ ಸಮರ್ಥನೆ ಮಾಡೋದಿಲ್ಲ, ಬದಲಾಯಿಸ್ತೇನೆ ಅಂತ. ಯಾಕೆ ಹೇಳಿದ್ದು ನಾನು ಅಂದರೆ, ಶ್ರೀಪಾದರಾಜರ ಶಿಷ್ಯರು ಯಾರೋ ಒಬ್ಬರು ಗೃಹಸ್ಥರು ಮಾಡಿದ ಶ್ಲೋಕವೇ ವಿನಃ ವ್ಯಾಸತೀರ್ಥರಲ್ಲ. ಮತ್ತೆ ಅವರು ಇದ್ದದ್ದು ಕರ್ನಾಟಕ ರಾಜ್ಯದ ಹೆಬ್ಬಾಗಿಲು, ಮೂಡಣ ಬಾಗಿಲು. ಇವಾಗ ಮುಳಬಾಗಿಲು ಆಗಿದೆ. ಮೂಡಣ ಬಾಗಿಲು ಮುಳುಬಾಗಿಲಾಗಿದೆ. ಮುಳುಬಾಗಿಲಲ್ಲಿ ಅವರಿದ್ರು ಶ್ರೀಪಾದರಾಜರು. ಶ್ರೀಪಾದರಿಗೆ ರಾಜರು ಅಂತ ಅವರಿಗೆ, ಅವರನ್ನು ಎತ್ತಿ ಆ ಶ್ರೀಪಾದರಿಗೆ ಇವರು ರಾಜರು ಅಂತ ಹೇಳಿದ್ದು, ಶ್ರೀಪಾದರಾಗಿ ರಾಜರಾಗಿದ್ದಾರೆ ಅಂತ ಹೇಳಿದ್ದು ಉತ್ತರಾದಿ ಮಠದ ರಘುನಾಥ ತೀರ್ಥರು. ಅವರ ಸಹೃದಯತೆ, ಅವತ್ತಿನವರ ಸಹೃದಯತೆ ಗುಣವನ್ನು ಕಂಡಾಗ ಮೆಚ್ಚೋದು. ರಘುನಾಥ ತೀರ್ಥರು ಹೇಳಿದ್ದು ಇವರು ಶ್ರೀಪಾದರಿಗೆ ರಾಜರು ಅಂತ, ಮತ್ತೆ ಶ್ರೀಪಾದರಾಗಿಯೂ ರಾಜರಾಗಿದ್ದಾರೆ ಅಂತ. ಆ ರೀತಿ ಅರ್ಥ. ಮತ್ತೆ ಅವರು ಮುತ್ತಿನ ಕವಚವನ್ನು ತೊಡ್ತಾ ಇದ್ರು ಅಂತ. ಮೊದಲು ವಸ್ತುತಃ ಮಧ್ವಾಚಾರ್ಯರು ಜಯಸಿಂಹರಾಜನಿಗೆ ಜೊತೆಯಲ್ಲಿದ್ದರು. ಜಯಸಿಂಹರಾಜ ಮಧ್ವಾಚಾರ್ಯರನ್ನು ಅನುಸರಿಸಿದ, ಜಯಸಿಂಹರಾಜ ಮಧ್ವರನ್ನು ಅನುಸರಿಸಿದ. ಅದಾದ ಮೇಲೆ ನಮಗೆ ಉಡುಪಿಯ ಕಡೆ ಅನುಸರಿಸಿದ್ದು ಕಂಡಿದ್ದೆ. ಯಾಕೆಂದರೆ ಪ್ರತಿ ಉಡುಪಿಯ ಸ್ವಾಮಿಗಳು ಪರ್ಯಾಯ ಕೂಡುವುದಕ್ಕೆ ಮೊದಲು ಆ ಮಾಯಿಪ್ಪಾಡಿ ಅರಮನೆಯ ಹತ್ತಿರ ಇರಬೇಕು.
ಅಲ್ಲಿಯ ರಾಜನಿಗೆ ಮಧ್ವ ಸಿದ್ಧಾಂತವನ್ನು ಹೇಳಿಕೊಂಡಿರಬೇಕು. ಅದು ವಿದ್ಯಾ ಸಮುದ್ರದ ತನಕ ಇತ್ತು, ಆದರೆ ಮೊನ್ನೆ ಈಗ ಅದು ಬಿಟ್ಟು ಹೋಗಿತ್ತು. ಮಾಯಿಪಾಡ್ಯ ಮತ್ತೆ ಅದನ್ನ ಕೂಡಿಸಿದ್ರು. ಘಟ್ಟದ ಮೇಲೆ ಆ ತರಹದ ಒಂದು ಪ್ರಭಾವವನ್ನು ಮೊದಲು ಬೀರಿದ್ದು ಶ್ರೀಪಾದರಾಜರು. ಅವರು ವಯಸ್ಸಾದ ಮೇಲೆ ಅವರಿಗೆ ವಿಜಯನಗರ ಸಾಮ್ರಾಜ್ಯದಿಂದ ಕರೆ ಬಂತು, ನಮ್ಗೆ ಯಾರಾದರೂ ಒಬ್ಬರು ರಾಜಗುರುಗಳು ಬೇಕು ಅಂತ. ಆಗ ಅವ್ರೇನ್ ಮಾಡಿದ್ರು, ತಮ್ಮ ಶಿಷ್ಯರನ್ನ ಕಳಿಸ್ತಿಲ್ಲ, ವ್ಯಾಸತೀರ್ಥರನ್ನ ಕಳಿಸಿದ್ರು. ಯಾಕಂದ್ರೆ ಯಾರನ್ನ ಕಳಿಸಿದರೆ ಸಿದ್ಧಾಂತ ಉಳಿಯುತ್ತೆ, ಯಾರನ್ನ ಕಳಿಸಿದರೆ ಒಳ್ಳೇದಾಗತ್ತೆ, ಆ ಗುಣವನ್ನ ಮೆಚ್ಚಿ ಕಳಿಸಿದ್ರು. ಅದು ಇವೆಲ್ಲ ದೊಡ್ಡ ಗುಣ. ಅಂದ್ರೆ ಗುಣವನ್ನ ಎಲ್ಲಿದ್ದರೂ ಗುಣವನ್ನ ಮೆಚ್ಚೋದು ಗುಣಪೂಜೆ ಅಂತ ಅನ್ನೋದು. ಹೀಗಾಗಿ ಶ್ರೀಪಾದರಾಜರು ಸಾಳುವ ನರಸಿಂಹನ ಒಂದು ಮೆಂಟರ್ ಆಗಿದ್ದು, ಮತ್ತೆ ಬರುವವರಿಗೆ ವ್ಯಾಸತೀರ್ಥರನ್ನ ಹಂಪೆ ಕಳಿಸಿದ್ರು. ವ್ಯಾಸತೀರ್ಥರು ಬಹಳ ಕಾಲ ಇದ್ರು. ಅವ್ರು ಮಾಡಿದ್ದು ಎಲ್ಲ ಗೊತ್ತೇ ಇದೆ. ಸಮಗ್ರ ತುಂಡೀರ ಮಂಡಲವನ್ನ ರಕ್ಷಣೆ ಮಾಡಿದ್ದು ವ್ಯಾಸತೀರ್ಥರು. ವ್ಯಾಸತೀರ್ಥರ ಹಿಂದೆ ಇರುವ ಶಕ್ತಿ ಶ್ರೀಪಾದರಾಜರು. ಆಂಧ್ರ ಪ್ರದೇಶವನ್ನ ಒಳಗೊಂಡ ರಾಯುಲ ಸೀಮೆ ಅದು ಎರಡರ್ಥ ಇದೆ. ಕೃಷ್ಣದೇವರಾಯನ ಸೀಮೆ ಅಂತ ಬರೇ ಕಲ್ಲಿದೆ ಅಂತ ಇನ್ನೊಂದು ಅರ್ಥ ಇದೆ. ರಾಲು ಅಂತ ಹೇಳಿದ್ರೆ ಇದರಲ್ಲಿ ತೆಲುಗಿನಲ್ಲಿ ಕಲ್ಲು ಅಂತ. ರಾಯಲ ಸೀಮೆ ಅಂದ್ರೆ ಕಲ್ಲು ಇರುವ ಜಾಗ ಅಂತ. ಆಮೇಲೆ ರಾಯುಲ ಸೀಮೆ ಅಂತಂದ್ರೆ ಕೃಷ್ಣದೇವರಾಯನ ಜಾಗ, ಅಲ್ಲೊಂದು ಪನ್ನಿದೆ ಇರಲಿ. ಆ ತುಂಡೀರ ಅಂತಂದ್ರೆ ಆ ಭಾಗ. ಆ ತುಂಡೀರ ಮಂಡಲವನ್ನ ಒಳಗೊಂಡ ಕನ್ನಡ ನಾಡನ್ನ ರಕ್ಷಣೆ ಮಾಡಿದವರು ವ್ಯಾಸತೀರ್ಥರು. ಅದರ ಹಿಂದೆ ಇರುವ ಶಕ್ತಿ, ಮೌನವಾಗಿರುವ ಶಕ್ತಿ ಶ್ರೀಪಾದರಾಜರು. ಶ್ರೀಪಾದರಾಜರ ಸಂಸ್ಕೃತ ಕೃತಿ ಸಿಕ್ಕಿಲ್ಲ, ಆದರೆ ಕನ್ನಡ ಕೃತಿಯಲ್ಲಿ ಇರುವ ಛಂದಸ್ಸಿನ ಬಗ್ಗೆ ಪ್ರತ್ಯೇಕ ಒಂದು ದಿವಸ ಮಾಡಬೇಕು ಅಂತ ಅನ್ಸುತ್ತೆ. ಆದರೆ ಮಹಾಭಾರತದ ಅಗಾಧತೆಯನ್ನು ನೋಡಿದಾಗ ಇಲ್ಲಿ ಅವಾಗವಾಗ ಹೇಳೋಣ ಅಂತ ಅನ್ಸುತ್ತೆ. ಉದ್ಗ್ರಾಹ ಸಂಗೀತ ಸುಧಾನಿಧಿ ಅಂತ, ಅದರಲ್ಲಿ ಉದ್ಗ್ರಾಹ ಆಭೋಗ ಅಂತ ಹೇಳಿ 2 ಭಾಗ. ಅದು ಕನ್ನಡದಲ್ಲಿ ಉಗಾಭೋಗ ಆಯಿತು. ಆ ಉದ್ಗ್ರಾಹ ಮತ್ತೆ ಆಭೋಗದ ಲಕ್ಷಣ, ಆ ಆಭೋಗವನ್ನು ತಗೊಂಡು ಆಭಂಗ ಅಂತ ಮರಾಠಿಗರು ಮಾಡಿದ್ರು. ಶಾರ್ಂಗದೇವನ ಸಂಗೀತ ಸುಧಾನಿಧಿ ಅಂತನೋ ಸಂಗೀತ ಸುಧಾರಣವ ಅಂತನೋ ಒಂದು, ಅದರಲ್ಲಿ ಇರುವಂತೆ ಲಕ್ಷಣಗಳನ್ನ ಮೊದಲು ಹಾಡುಗಳಲ್ಲಿ, ಇವತ್ತು ಸುಗಮ ಸಂಗೀತದವರೆಲ್ಲ ಶ್ರೀಪಾದರಾಜರಿಗೆ ಕೃತಜ್ಞರಾಗಿ ಇರಬೇಕು. ಯಾಕೆಂದ್ರೆ ಮಾರ್ಗ, ಯಾವುದೇ ಒಂದು ಶಾಸ್ತ್ರದಲ್ಲಿ 2 ತರಹ ದಾರಿ ಇರುತ್ತೆ. ಒಂದು ಮಾರ್ಗ, ಇನ್ನೊಂದು ದೇಸಿ ಅಂತ. ಮಾರ್ಗ ಅಂದ್ರೆ ಕ್ಲಾಸಿಕಲ್, ದೇಸಿ ಅಂತ ಹೇಳಿದ್ರೆ ಅದರದ್ದು ಜಾನಪದ ವರ್ಷ. ಈ ಮಾರ್ಗ ದೇಸಿಗಳ ಪಾಯಿಂಟ್ ಅನ್ನು ಮೀಟ್ ಮಾಡಿಸಿದವರು ಶ್ರೀಪಾದರಾಜರು. ಲಕ್ಷ್ಯ ಕೃತಿಗಳು, ಲಕ್ಷ್ಯ ಮತ್ತೆ ಲಕ್ಷಣ ಅಂತ ಹೋಗತ್ತಾ ಅಂತದ್ದು ಎಂಟಾಯ್ತು. ಲಕ್ಷ್ಯ ಹಾಗೂ ಲಕ್ಷಣ ಅಂತ ಲಕ್ಷ್ಯ ಗೀತೆಗಳನ್ನ ಪುರಂದರದಾಸರು ಮಾಡಿದ್ದು, ಪಿಳ್ಳಾರಿ ಗೀತೆಗಳು. ಅದಕ್ಕಿಂತ ಮೊದಲು ಲಕ್ಷಣವನ್ನ ಸಾದರಪಡಿಸುವ ಗೀತೆಗಳನ್ನು ಮಾಡಿದ್ದು ಶ್ರೀಪಾದರಾಜರು. ಹೀಗಾಗಿ ಹರಿದಾಸ ಸಾಹಿತ್ಯ ಮಧ್ವರಿಂದ ಶುರು ಆದರೂ ಅಚಲಾನಂದ ವಿಠಲದಾಸರದ್ದು ಕೀರ್ತನೆಗಳು ಸಿಕ್ಕಿಲ್ಲ. ಅವರು ಉಲ್ಲೇಖ ಮಾತ್ರ ಇದೆ. ಅಚಲಾನಂದ ವಿಠಲದಾಸರು, ನರಹರಿ ತೀರ್ಥರದ್ದು 2 ಕೀರ್ತನೆ ಅಂತ ಸಿಕ್ಕಿದೆ. ಅದನ್ನ ಇನ್ನಷ್ಟು ವಿಮರ್ಶೆ ಮಾಡಬೇಕು. ಹರಿಯೇ ಇದು ಸರಿಯೇ ಅಂತ ಒಂದು ಕೃತಿ ಪ್ರಚಲಿತವಾಗಿರೋದು. ಅನಂತ ಕುಲಕರ್ಣಿ ಅವರು ಅದನ್ನ ಮೊದಲು ಹಾಡಿದವರು. ಈ ತರಹದ 2 ಪದ್ಯಗಳಿದೆ. ಆ 2 ಪದ್ಯಗಳ ಆದಮೇಲೆ ನಮಗೆ ನರಹರಿ ತೀರ್ಥರಾದ್ಮೇಲೆ ಮತ್ತೆ ಒಂದು ವಾಕ್ಯೂಮ್ ಕ್ರಿಯೇಟ್ ಆಗೋದ್ರಲ್ಲಿತ್ತು. ಶ್ರೀಪಾದರಾಜರು ಬಂದರು. ಒಂದು ಸುಮಾರು 70-100 ವರ್ಷಗಳಾಯಿತು. ಜಯತೀರ್ಥರು ಮರಾಠಿಯವರು. ಅವರು ಕನ್ನಡದ ಸಾಹಿತ್ಯದ ಬಗ್ಗೆ ಏನು ಬರಲಿಲ್ಲ. ಅವರು ಬರ್ಲಿಕ್ಕೆ ಪುರುಸೊತ್ತು ಆಗಲಿಲ್ಲ. ಅವ್ರು ಕನ್ನಡ ಬರ್ತಿತ್ತೋ ಇಲ್ವೋ ಅನ್ನೋದು ಒಂದು ದೊಡ್ಡ ಡೌಟ್ ಇದೆ. ಮಂಗಳವೇಢೆಯವರು ಅಂತ ಹೇಳ್ತಾರೆ. ಇರಲಿ, ಒಟ್ಟು ಆ ಮರಾಠ ಪ್ರದೇಶದವರವರು. ಆಮೇಲೆ ಈ ದಕ್ಷಿಣಾದಿ ಸಂಗೀತದ ಒಂದು ರೂಪುರೇಷೆ ಅದು ಆಗಿದೆ. ಯಾಕಂದ್ರೆ ವಚನಗಳು ಅಲ್ಲಿಗಿಂತ ಮೊದಲು, ಆಚಾರ್ಯಗಿಂತ ಮೊದಲು ಬಂದಿತ್ತು ವಚನಗಳು. ಅದನ್ನೇನು ಹಾಡ್ತಾ ಇದ್ರು ಅಂತ ಹೇಳಿ ಖಾತ್ರಿ ಇಲ್ಲ.
ಆದರೆ ಗೀತೆಗೆ ಒಂದು ಕ್ಲಾಸಿಕಲ್ ಟಚ್ ಕೊಟ್ಟು ಸುಗಮ ಸಂಗೀತವನ್ನ ಸಂಗೀತದ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಮತ್ತೆ ದೇಸಿ ಹಿನ್ನೆಲೆಯಲ್ಲಿ ಎರಡನ್ನೂ ಕೂಡ ಮೀಟ್ ಮಾಡಿಸಿದವರು ಶ್ರೀಪಾದರಾಜರು. ಅದು ಸುಗಮ ಸಂಗೀತ ಆಯಿತು. ಮುಂದೆ ಅದೇ ಸುಗಮ ಸಂಗೀತ ಆಯಿತು. ಹೀಗಾಗಿ ಇವತ್ತಿನ ಸುಗಮ ಸಂಗೀತದವರೆಲ್ಲ ಹರಿದಾಸ ಸಾಹಿತ್ಯದವರು ಎಷ್ಟು ಕೃತಜ್ಞರಾಗಿರಬೇಕೋ ಅಷ್ಟೇ ಕೃತಜ್ಞರಾಗಿರಬೇಕು ಜಾನಪದ ಹಾಗೂ ದೇಸಿ ಸಂಗೀತದವರು. ಕನ್ನಡದಲ್ಲಿ ಆ ತರಹದ್ದೊಂದು ಮೊದಲಿನ ಎತ್ತುಗಡೆ ಮಾಡಿದ್ದು ಶ್ರೀಪಾದರಾಜ. ಇದನ್ನ ನಾವು ಇಮ್ಮಡಿ ನಾಗವರ್ಮ, ಮೊದಲನೇ ನಾಗವರ್ಮ ಅವರ ಛಂದಸ್ಸಿನ ಲಕ್ಷಣ ಹೇಳಿ, ಆಮೇಲೆ ಸಂಗೀತದ ಶಾರ್ಂಗದೇವನ ಪದ್ಧತಿಯನ್ನು ಹೇಳಿ, ಆಮೇಲೆ ಇಲ್ಲಿಗೆ ಬರಬೇಕು. ಯಾವಾಗತ್ತೋ ಗೊತ್ತಿಲ್ಲ, ನೋಡೋಣ. ಕನ್ನಡ ಸಾಹಿತ್ಯದಲ್ಲಿ ಈ ತರಹದ ಬದಲಾವಣೆಗಳು. ಕೃಷ್ಣಾರ್ಪಣ. ಅಂತಹ ಶ್ರೀಪಾದರಾಜರಿಗೆ ನಮಸ್ಕಾರ ಮಾಡ್ತಾ ಒಂದು ಸಣ್ಣ ಅರ್ಪಣೆ ಈ ವಾಂಗ್ಮಯ ಕುಸುಮದ್ದು. ಕೃಷ್ಣಾರ್ಪಣ.